ದಟ್ಸ್ ವೈ ಈಗ ಈ ಸಾಂಗ್ನ ನಮ್ಮ ವೆಂಕಟೇಶ್ ಸರ್ ಲಾಂಚ್ ಮಾಡಬೇಕಾಗಿ ನಮ್ಮೆಲ್ಲರ ಪರವಾಗಿ. ಥ್ಯಾಂಕ್ ಯು ದಾಸನ್ ಅವರೇ. ಇದೆಲ್ಲ ಒಂದು ಸಮಾರಂಭ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ. ಅದರಲ್ಲೂ ಫಸ್ಟ್ ಟೈಮ್ ಒಂದು ದೊಡ್ಡ ಸಾಹಸ ಮಾಡಿದ್ದಾರೆ. ಹೆಣ್ಮಕ್ಳನ್ನ ಹಾಕ್ಕೊಂಡು ಒಂದು ಕಬಡ್ಡಿ, ಸೆಲೆಬ್ರಿಟಿ ಕಬಡ್ಡಿ ಮಾಡ್ತಿರೋದು. ಸೆಲೆಬ್ರಿಟಿ ಸಿಗೋದೇ ಕಷ್ಟ ಇದೆ, ಯಾಕೆ ನನಗೂ ಚೆನ್ನಾಗಿ ಅನುಭವ ಇದೆ ನನಗೆ. ಅದು ಹೇಳ್ತಾ ಹೋದರೆ ಗಂಟಾನುಗಟ್ಟಲೆ ಆಗುತ್ತೆ, ಅದು ಇವಾಗ ಬೇಡ ಅಂತ. ನವರಸನ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಮತ್ತು ಎಲ್ಲ ಆಟಗಾರರಿಗೂ ಮತ್ತು ಟೀಮ್ ಓನರ್ಸ್ಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಅದ್ಭುತವಾದ ಸಾಂಗನ್ನ ಬಿಡುಗಡೆ ಮಾಡಬೇಕು, ರಿಲೀಸ್ ಆಗಬೇಕು. ಆ ಸಾಂಗು ಕೂಡ ಸೂಪರ್ ಹಿಟ್ ಆಗಬೇಕು ಅಂತ ಹೇಳ್ಕೊತೀನಿ. ಸಾಂಗ್ನ ಪ್ಲೇ ಮಾಡಿ ಪ್ಲೀಸ್. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ CWKL ಓನರ್ಸ್ಗೆ ಹಾಗೂ ಕ್ಯಾಪ್ಟನ್ಸು, ಪ್ಲೇಯರ್ಸು ಎಲ್ರಿಗೂ ಗುಡ್ ಈವ್ನಿಂಗ್ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಏನಂದರೆ CWKLದು ನಮ್ಮದು ಥೀಮ್ ಇಲ್ಲದೆ ಬೇರೆ ಕಬಡ್ಡಿದೆಲ್ಲ ಯೂಸ್ ಮಾಡ್ತಾಯಿದ್ವಿ. ಇಲ್ಲ ನಮ್ಮದೇ ಒಂದು ಮಾಡಬೇಕು ಅಂತೇಳಿ ನಾನು ಚಂದನ್ ಶೆಟ್ಟಿ ಕೇಳಿದೆ, ಬ್ರೋ ನನಗೆ ಒಂದು ಥೀಮ್ ಮ್ಯೂಸಿಕ್ ಬೇಕು, ಅದು ನಮ್ಮದೇ ಆಗಿರಲಿ, ಚೆನ್ನಾಗಿರೋದು ಬೇಕು ಅಂತ ಹೇಳಿದೆ. ಅದಕ್ಕೆ ಚಂದನ್ ಆ್ಯಕ್ಚುಲಿ ಒಂದು 10 ಡೇಸ್ ಮುಂಚೆನೇ ಈ ಥೀಮ್ ಮ್ಯೂಸಿಕ್ನ ರೆಡಿ ಮಾಡಿ ನನಗೆ ಕೊಟ್ಟರು. ಬಟ್ ಬರೀ ಮ್ಯೂಸಿಕ್ ಲಾಂಚ್ ಮಾಡೋದು ಚೆನ್ನಾಗಿರಲ್ಲ ಅಂತೇಳಿ ಇದಕ್ಕೆ ಏನಾದರೂ ಒಂದು ಒಳ್ಳೆ ವೀಡಿಯೋ ಕಂಟೆಂಟ್ ಮಾಡಬೇಕು, ಶೂಟ್ ಮಾಡಬೇಕು ಅಂದರೆ ಇನ್ನೂ ನಾವು ಕಬಡ್ಡಿ ಇದಕ್ಕೆ ಹೋಗಿಲ್ಲ. ಅದು ಫಸ್ಟ್ ಸೀಸನ್ ಆಗಿರೋದ್ರಿಂದ ನಮ್ಮ ಹತ್ರ ಯಾವುದು ಶಾರ್ಟ್ಸ್ ಎಲ್ಲ ಏನು ಮಾಡೋಣ ಅಂತಿದ್ದಾಗ ಅವರೇ ಒಂದು ಐಡಿಯಾ ಕೊಟ್ಟರು. ನಮ್ಮ ಚಂದನ್ ಶೆಟ್ಟಿ ಬ್ರದರು ಇದ್ದಾರೆ, ಪುನೀತ್, ಅವರು ಈ ಎಂಟೈರ್ ಇದನ್ನು ಇಷ್ಟು ವಿಜುವಲ್ ಗ್ರ್ಯಾಂಡಾಗಿ ಇದನ್ನು ಅದು ಮ್ಯೂಸಿಕ್ ತಕ್ಕನಂಗೆ ವಿಜುವಲ್ಸ್ ಕೊಟ್ಟರು. ಅದರಿಂದ ಇವತ್ತು ಇಷ್ಟು ಚೆನ್ನಾಗಿ ಕಾಣ್ತಿದೆ. ಥ್ಯಾಂಕ್ ಯು ಚಂದನ್ ಬ್ರೋ. ನೀವು ಲಂಡನ್ನಲ್ಲಿದ್ದೀರಾ, ಇಲ್ಲಿಂದನೇ ನಮ್ಮ ಎಲ್ಲ ಇಡೀ CWK ತಂಡದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಈಗ CWKL ಸ್ಟಾರ್ಟ್ ಆಗಿದ್ದು ಅಶ್ವಿನಿ ಮೇಡಮ್ಮು. ಯಾಕಂದರೆ ನಾವು ಎಲ್ಲ ಕಾರ್ಯಕ್ರಮಗಳು ಯಾವುದೇ ಒಂದು ಮಾಡಿದಾಗಲೂ ಫಸ್ಟ್ ನಂದು ಎಲ್ಲ ಸಿನಿಮಾನು ಅಪ್ಪು ಸರ್ ಲಾಂಚ್ ಮಾಡಿಕೊಡ್ತಿದ್ರು, ದರ್ಶನ್ ಸರ್ ಮಾಡ್ತಿದ್ರು. ಬಟ್ ಈಗ ಅಪ್ಪು ಸರ್ ಇದ್ದಿದ್ದ ಕಾರಣ ನಾನು ಅಶ್ವಿನಿ ಮೇಡಮ್ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಮಾಡಿಕೊಟ್ರು. ಆ ವಿಡಿಯೋಸ್ ಎಲ್ಲ ನೋಡಿದ್ರಿ. ಬಟ್ ಈ ವಿಡಿಯೋಸ್ ಎಲ್ಲ ಆದಮೇಲೆ ನಾನು CWKL ಸ್ಟಾರ್ಟ್ ಮಾಡೋವಾಗ ಒಂದು ಭಯ ಇತ್ತು, ಇಷ್ಟು ಜನ ಹೆಣ್ಮಕ್ಳನ್ನ ಹೆಂಗೆ ಹ್ಯಾಂಡಲ್ ಮಾಡೋದು. ಎಲ್ಲರೂ ನನಗೊಂದು ಕ್ವಶನ್ ಹಾಕಿದ್ರು, ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳಿದರು. ಬಟ್ ಆಯ್ತು, ಇರಲಿ ಪರವಾಗಿಲ್ಲ ಅಂತೇಳಿ ಧೈರ್ಯ ಮಾಡಿ ಇಳಿದ ಮೇಲೆ ಇವತ್ತು ಪ್ರಾಕ್ಟೀಸ್ ಆಗಿದೆ. ಮೊನ್ನೆ 2 ದಿವಸ ಪ್ರಾಕ್ಟೀಸು ಆಗಿದೆ. ಅಂದರೆ ಪ್ರತಿ ಒಂದೊಂದು ಟೀಮ್ ಮೀಟಪ್ಸ್ ಆಗ್ತಾ ಬಂತು, ಪ್ರಾಕ್ಟೀಸ್ ಆಗ್ತಾ ಬಂತು. ಬರ್ತಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಖುಷಿ ಇದೆ. ಯಾಕಂದರೆ ಈಗ ಮೊನ್ನೆಲ್ಲ ದೊಡ್ಡ ಸಿನಿಮಾಗಳು, ಒಂಚೂರು ಈವೆಂಟ್ಗಳು ಅದು ಇದು ಎಲ್ಲ ಮಾಡ್ತಿದ್ದಾಗ ಅಲ್ಲಿರೋ ಸೆಲೆಬ್ರಿಟಿಗಳೇ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ದೊಡ್ಡ ಸ್ಟಾರ್ಸ್, ನಮ್ಮ ಕನ್ನಡದ ಸೂಪರ್ ಸ್ಟಾರ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಯಿತಾ, ಏನು ಕಬಡ್ಡಿ ಎಲ್ಲ ಕಡೆ ಎಲ್ಲೂ ನೋಡಿ, ನಿಮ್ದು ಕಬಡ್ಡಿ ಬಿಟ್ಟರೆ ಬೇರೆ ಯಾವ್ದು ಕಂಟೆಂಟ್ ಇಲ್ವಲ್ಲ, ಎಲ್ಲ ಕಡೆ ಕಬಡ್ಡಿನೇ ಓಡ್ತಾ ಇದೆ. ಅದು ಪ್ರಾಕ್ಟೀಸ್ದಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ. ಮೊನ್ನೆ ಎಲ್ಲ ಪ್ರಾಕ್ಟೀಸ್ ಮಾಡಿರೋರ್ದು ಈ ಥರ. ಅಂದರೆ ಪ್ರತಿಯೊಂದು ಹಂತಕ್ಕೂ ನಮ್ಮದು ಕಬಡ್ಡಿದು ಪ್ರತಿದಿನ ಸ್ಟೆಪ್ ಬೈ ಸ್ಟೆಪ್ ಹತ್ತಾ ಹೋಗ್ತಾ ಇದೆ. ಅದೇ ಥರ ನಮ್ಮ ಮೀಡಿಯಾ ಎಲ್ಲರೂ ಇವತ್ತು ಇಷ್ಟು ಸಾಥ್ ಕೊಟ್ಟಿರೋದ್ರಿಂದ ಮಾತ್ರ ಇದು ಸಾಧ್ಯ ಆಗಿದೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಒಂದು ನಮ್ಮ ಎಲ್ಲ CWK ಟೀಮಿಂದ ಅವ್ರಿಗೊಂದು ಚಪ್ಪಾಳೆ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಮೀಡಿಯಾಗೆ. ಯಾಕಂದರೆ ಅವರು ಎಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಮ್ಮ TV ಮಾಧ್ಯಮ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ವೆಬ್ಸೈಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಅಷ್ಟೇ ಅದೇ ಲೆವೆಲ್ಗೆ ನಮಗೆಲ್ಲರೂ ಸಾಥ್ ಕೊಟ್ಕೊಂಡು ಹೋಗಿದ್ದಾರೆ CWKLಗೆ. ಅದರಿಂದ ಇವತ್ತು ಈ ಲೆವೆಲ್ಗೆ ಎಲ್ಲರೂ ಮಾತಾಡೋ ಲೆವೆಲ್ಗಾಗಿದೆ. ಪಕ್ಕದ ರಾಜ್ಯದವರು ನಮ್ಮ CWKL ನೋಡಿ ಈಗ ಆದಷ್ಟು ಬೇಗ ನಾನು ಹೈದರಾಬಾದ್ ಲಾಂಚ್ ಮಾಡೋ ಸಾಧ್ಯತೆ ಇದೆ. ನೆಕ್ಸ್ಟು ಇಲ್ಲಿ ಮುಗಿದ ತಕ್ಷಣ ಹೈದರಾಬಾದು, ಚೆನ್ನೈ, ಕೊಚ್ಚಿನ್, ಹಿಂಗೆ ನಾವು ಇನ್ನೊಂದು ಸ್ವಲ್ಪ ಟೈಮ್ ಅಂದ್ಕೊತಿದ್ದಂಗೆ ಇವಾಗ ಅರ್ಜೆಂಟ್ ಮಾಡೋ ಅಂಥ ಸಮಯ ಬಂದಿದೆ. ಅದರಿಂದ ಇವತ್ತು CWKL ಈ ಥೀಮ್ ಸಾಂಗ್ ಲಾಂಚ್ ಮಾಡಿದ್ವಿ. ಇನ್ಮೇಲೆ ಎಲ್ಲ ನಮ್ಮ ಥೀಮ್ ಸಾಂಗ್ನ ಇಟ್ಕೊಂಡು ನಮ್ಮ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಈ ಸಾಂಗ್ನ ಯೂಸ್ ಮಾಡ್ಕೊಳ್ಳೋಣ. ಕಬಡ್ಡಿ ಆಡ್ತಾ ಇರೋರಿಗೆ ಒಂದು ಹುಮ್ಮಸ್ಸು, ಒಂದು ಇನ್ಸ್ಪಿರೇಷನ್ ಆಗಬೇಕು ಗ್ರೌಂಡಲ್ಲಿ. ಅದಕ್ಕೋಸ್ಕರನೇ ಈ ಸಾಂಗ್ ಇದೆ. ಇಷ್ಟ ಆಯ್ತಾ ಇಲ್ವಾ ನಿಮ್ಗೆಲ್ಲರಿಗೂ? ಅದಕ್ಕೆ ಅದು ಈ ಒಂದು ಥೀಮ್ ಸಾಂಗ್ ಇಟ್ಕೊಂಡು ನಮ್ಮ ಕಬಡ್ಡಿ ಪ್ಲ್ಯಾನ್ ಮಾಡಿದ್ದು. ಇವಾಗ ನೆಕ್ಸ್ಟು ಪ್ರೋಸೆಸ್ಸು ಏಪ್ರಿಲ್ಲು ಫಸ್ಟ್ ವೀಕಲ್ಲಿದೆ. ಅದು ಡೇಟ್ ಈಗ ಅನೌನ್ಸ್ ಮಾಡೋಣ. ಅದಕ್ಕೆ ಮುಂಚೆ ನಮ್ಮ ಎಲ್ಲ ಟೀಮ್ ಓನರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಟೀಮ್ ಓನರ್ ಆದ ನಮ್ಮ ಚೇತನ್ ಗೌಡರು, ವಾಮನ ನಿರ್ಮಾಪಕರು. ವಾಮನ ಇದೇ 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲ ದಯವಿಟ್ಟು ಬಂದು ಥಿಯೇಟ್ರ್ ನೋಡಿ ಸಪೋರ್ಟ್ ಮಾಡಿ, ಅದೊಂದು ಕೇಳ್ಕೊತೀನಿ. ಎರಡನೇದು ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಸರವಣ ಸರು, ಅವ್ರು ಇನ್ನೇನು ಕೆಲವು ಹೊತ್ತಲ್ಲಿ ಇಲ್ಲಿ ಬರ್ತಾಯಿದ್ದಾರೆ. ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಪ್ರೋತ್ಸಾಹ ಕೊಟ್ಟು, ಒಂದು ನಾನು ಜೊತೆಗಿದ್ದೀನಿ ಅಂತೇಳಿ ನಮ್ಮ ಜೊತೆ ಶ್ರೀಲಂಕಾಗೆಲ್ಲ ಬಂದು ಅಲ್ಲಿಂದನೂ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರವಣ ಸರ್. ಆಮೇಲೆ ನಮ್ಮ ಗಜೇಂದ್ರ ಸರ್, ಸಾಯಿ ಶಿಶಿರ್ ಟೂರ್ಸ್,
ಅವ್ರದ್ದು ಅಷ್ಟೇ. ಅವ್ರ ಟೂರ್ಸ್ ಆದರೂ ಬಂದು ಎಲ್ಲ ನಮ್ಮ ಸೆಲೆಬ್ರಿಟಿಗಳು ನಿಂತು ಒಂದು ಟೀಮ್ ಓನರ್ ಆಗಿ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ನಮಗೆ ಸಪೋರ್ಟ್ ಮಾಡ್ಕೊತಾ ಇಲ್ಲಿವರೆಗೂ ಬಂದಿದ್ದಾರೆ. ಥ್ಯಾಂಕ್ ಯು ಗಜೇಂದ್ರ ಸರ್ ಆ್ಯಂಡ್ ವಿನಯ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನೆಕ್ಸ್ಟು ನಮ್ಮ ರಾಜೇಶ್ ಗೌಡರು, ಅರಸೈನ ಪ್ರೇಮ ಪ್ರಸಂಗ ಸಿನಿಮಾ ನಿರ್ಮಾಪಕರು ಹಾಗೂ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅವರು ಅಷ್ಟೇ. ಇವಾಗ ಅವ್ರದ್ದು ಫಿನಿಕ್ಸ್ ಏಂಜಲ್ಸ್ ಅಂತ ಟೀಮು, ಅದನ್ನು ಅಷ್ಟೇ ತುಂಬ ಅದ್ಭುತವಾಗಿ ಇಲ್ಲಿವರು ತೊಗೊಂಡ್ಬಂದಿದ್ದಾರೆ, ಇನ್ನು ಮುಂದಕ್ಕೂ ತೊಗೊಂಡು ಹೋಗ್ತಾರೆ. ಲಾಸ್ಟಾಗಿ ನಮಗೆ ಇನ್ನೊಂದು ಭುವನ್ ಮೂವೀಸು ನಮ್ಮ ಸುರೇಶ್ ಗೌಡ್ರದ್ದು ಹನ್ನೊಂದಿತ್ತು ಕಾಲ, ಅದು ರಿಲೀಸ್ ಆಗ್ತಿದೆ. ಅದನ್ನು ನೋಡಿ ಸಪೋರ್ಟ್ ಮಾಡಿ, ಯಾಕಂದರೆ ಅವರೆಲ್ಲ ಬಂದು ನಮ್ಮ ಕಬಡ್ಡಿಗೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಕಡೆಯಿಂದ ಆದಷ್ಟು ಸ್ವಲ್ಪ ಪ್ರತಿಯೊಬ್ಬರು ನಮ್ಮ ಪ್ಲೇಯರ್ಸ್ ಆಗಿರ್ಬೋದು, ಕ್ಯಾಪ್ಟನ್ಸ್ ಆಗಿರ್ಬೋದು, ಒಂದು ಸಪೋರ್ಟ್ ಅವ್ರಿಗೆ ನಾವು ಕೊಡೋಣ. ಹನ್ನೊಂದಿತ್ತು ಕಾಲ ಭುವನ್ ಮೂವೀಸ್ ಸುರೇಶ್ ಗೌಡ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಲಾಸ್ಟ್ ಬಟ್ ನಮ್ಮ ಗೋವಿಂದ ರಾಜ್ ಅವರು ಕೃಷ್ಣ ಟಾಕೀಸ್ ಮತ್ತು ಎಲ್ಲರ ಕಾಲದಲ್ಲಿ ಕಾಲ ಚಂದನ್ ಶೆಟ್ಟಿಗೆ ಸಿನಿಮಾ ಮಾಡಿದ್ದಾರೆ. ಅವರು ನಿರ್ಮಾಪಕರು ಗೋವಿಂದರಾಜ್ ಸರು. ಅವರು ಈಗ ಉತ್ಸವ್ ವಾರಿಯರ್ಸ್ ಅಂತೇಳಿ ಲಾಸ್ಟ್ ಮೊನ್ನೆ ಫೈನಲೈಸ್ ಆಯ್ತು ಅವ್ರದ್ದು ಆ ಟೀಮು. ಟೋಟಲ್ 7 ಟೀಮ್ಸು. AVR ಅವರು ಶ್ರೀಲಂಕಾದಲ್ಲಿದ್ದಾರೆ, ವೆಂಕಟೇಶ್ ರೆಡ್ಡಿ ಸರ್ ಅವ್ರದ್ದು ಪಾಪ ಇವಾಗ TPL ನಡೀತಾ ಇದೆ, ಅದರಿಂದ ಅವ್ರ ಪಾಪ ಯಾವ ಇವೆಂಟಲ್ಲೂ ಕಾಣಿಸ್ಕೊಳಕ್ಕಾಗ್ತಿಲ್ಲ. ಬಟ್ ಅವ್ರು ಬಂದ ತಕ್ಷಣವೇ ಜರ್ಸಿ ಲಾಂಚ್ ಇರುತ್ತೆ ಮತ್ತು ಟೂರ್ನಮೆಂಟು ಇದು ಎಲ್ಲದರಲ್ಲೂ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು AVR ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇವತ್ತು ನಮ್ಮ ಕಾರ್ಯಕ್ರಮ ಈ ಟೀಸರ್ ಲಾಂಚ್ ಪ್ರತಿಯೊಂದಕ್ಕೂ ಇಲ್ಲಿವರೆಗೂ ಬೆನ್ನೆಲುಬಾಗಿ ನಮ್ಮ PRO ನಿಂತ ವೆಂಕಟೇಶಣ್ಣನಿಗೆ ಧನ್ಯವಾದಗಳು ವೆಂಕಟೇಶಣ್ಣ. ಮತ್ತು ಇದರಲ್ಲಿ ನಮ್ಮ ಟೀಮಲ್ಲಿ ಜೊತೆಗೆ ನಿಂತ್ಕೊಂಡು ವರ್ಕ್ ಮಾಡ್ತಿರೋಂಥ ಅನಿಲ್ ಆಗ್ಬೋದು, ಮತ್ತು ನನ್ನ ಟೀಮ್ ನೀಲೇಶ್ ಆಗ್ಬೋದು, ಅರ್ಚನಾ ಆ್ಯಂಡ್ ಸುರಭಿ, ಇನ್ನು ಸುಮಾರು ಜನ ಇದ್ದಾರೆ. ಎಸ್ಪೆಷಲಿ ನನ್ನ ವೈಫು ಕೃಷ್ಣ. ಯಾಕಂದರೆ ನೈಟ್ ಆ್ಯಂಡ್ ಡೇ ಹಗಲು ರಾತ್ರಿ ಅಲ್ಲದೆ ನಾವೆಲ್ಲ ಕೆಲಸ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ. ಇದೊಂದು ಸಕ್ಸಸ್ ಆಗಬೇಕು. ಈ ಈವೆಂಟ್ ಸಕ್ಸಸ್ ಆದರೆ ಇನ್ನೂ ನಾವು ನ್ಯಾಷನಲ್ಸ್ಗೆಲ್ಲ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಅದರಿಂದ ಈ ಈವೆಂಟ್ನ ನಾವು ಸಕ್ಸಸ್ಫುಲ್ಲಾಗಿ ಮಾಡೋಣ. ಆದಷ್ಟು ಬೇಗ ನಾವು ಈ ಈವೆಂಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ, ಎಲ್ಲ ಟೀಮ್ ಓನರ್ಸ್ ಬಂದಮೇಲೆ ಅನೌನ್ಸ್ ಮಾಡ್ತೀವಿ ಡೇಟ್ನ, ಲಾಂಚ್ ಡೇಟ್ನ. ಈಗ ಇಲ್ಲಿವರೆಗೂ ಮುಕ್ತಾಯನಂತು. ಏನು ಆಲ್ರೆಡಿ ಎಲ್ಲ ಹೇಳ್ತಾನೇ ಇದ್ದೀವಿ, ಈವೆಂಟ್ ಮಾಡ್ತಾನೆ ಇದ್ದಾರೆ. ಒಂದು ಈವೆಂಟ್ ಮಾಡಿದ್ರೆ ಎಲ್ಲ ಹೇಳ್ಬೋದು ಕ್ಲಿಯರಾಗಿ. ಡೈಲಿ ಈವೆಂಟ್ ಮಾಡ್ತಾ ಇದ್ರೆ ಏನಂತ ಈ ಮಾತಾಡೋದು? ಹಾಡ್ ಬಗ್ಗೆ ಏನ್ ಅನ್ಸ್ತು ನಿಮ್ಗೆ? ಹಿಂಗೆ ಕೇಳ್ರಿ, ಇವಾಗ ಹೇಳ್ತೀವಿ ನಾವು. ನಾನ್ ಕೇಳಕ್ಕೆ ಇರೋದು, ನೀವ್ ಹೇಳ್ಬಿಡಿ ಸರ್, ಹೇಗ್ ಅನ್ಸ್ತು ನಿಮ್ಗೆ? ಅಲ್ಲಿ ಗ್ಲಾಮರು ಇದೆ, ಟ್ಯಾಲೆಂಟು ಇದೆ, ಹೇಗ್ ಇಲ್ಲ, ಅನ್ಸ್ತು? ಫಸ್ಟ್ ಆಫ್ ಆಲ್ ಟೀಮ್ ಕ್ಯಾಪ್ಟನ್ ಸ್ಫೂರ್ತಿ ಗೌಡ್ರನ್ನು ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಇಲ್ಲ, ಫಸ್ಟ್ ಆಫ್ ಆಲ್ ಚಂದನ್ಗೆ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಐಕಾನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ ಮ್ಯೂಸಿಕ್ನ. ಈಗ ಯಾವುದೇ ರೀತಿಯಲ್ಲೂ ಕಡಿಮೆ ಮಾಡಿಲ್ಲ. ಏನಾಗುತ್ತೆ, ಒಂದೇನೋ ಸುಮ್ಮನೆ ಜಸ್ಟ್ ಏನೋ ಮಾಡಬೇಕಲ್ಲ ಅಂತ ಮಾಡಿಲ್ಲ, ಪ್ರೀತಿ ಕಾಣಿಸ್ತಾ ಇದೆ ಅದರಲ್ಲಿ, ಒಂದು ದಮ್ಮಿದೆ ಹೇಳಬೇಕು ಅಂತಂದರೆ. ಎಲ್ಲ ಪ್ಲೇಯರ್ಸ್ಗೂ ಮೋಟಿವೇಟ್ ಆಗೋ ಥರ ಒಳ್ಳೆ ಮ್ಯೂಸಿಕ್ ಮಾಡಿಕೊಟ್ರೆ ಚಂದನ್ಗೆ ಥ್ಯಾಂಕ್ಸ್. ಮತ್ತು ಅದನ್ನು ವಿಜುವಲೈಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಏನೋ ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡಿದೆ, ಪ್ರೀತಿಯಿಂದ ಅದಕ್ಕೆ ಏನೋ ಒಂದು ಅಡಿಷ್ನಲ್ ಆಗಿ ಮಾಡಲೇಬೇಕು ಅಂತ ಹೇಳಿ ನವರಸನ ಅದನ್ನು ಕ್ರಿಯೇಟ್ ಮಾಡಿ ಏನೋ ಸಮಥಿಂಗ್ ಮಾಡಿದ್ದಾರೆ. ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? 100%. ಸೊ ಏಪ್ರಿಲ್ 10ನೇ ತಾರೀಕು ವಾಮನ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಹಾಗೆ ಒಂದೆರಡು ಲೈನ್ ನಿಮ್ಮ ಸಿನಿಮಾ ಬಗ್ಗೆ. ಈ 27th 4 ಗಂಟೆಗೆ ಪ್ರಸನ್ನ ಥಿಯೇಟ್ರ್ನಲ್ಲಿ ಟ್ರೈಲರ್ ಲಾಂಚ್ ಈವೆಂಟ್ ಇದೆ. ಇದಾದಮೇಲೆ ಏಪ್ರಿಲ್ 10 ಎಂಟೈರ್ ಕರ್ನಾಟಕ ನಮ್ಮ ಜಗದೀಶ್ ಫಿಲಮ್ಸ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾನ ವಾಮನ. ಟೋಟಲಿ ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮಾಸ್ ಸಿನಿಮಾ ಅನ್ನೋ ಥರ ಫೀಲ್ ಇದೆ. ಮಾಸ್ ಸಿನಿಮಾ ಹೌದು, ಆದರೆ ಇದರಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್ಸ್ ತುಂಬ ಇದೆ. ಮದರ್ ಸೆಂಟಿಮೆಂಟ್ ಇದೆ, ಲವರ್ ಸೆಂಟಿಮೆಂಟ್ ಇದೆ. ಏನಿವತ್ತು ಜನಗಳ ಮಧ್ಯೆ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಒಬ್ಬ ಹೀರೋ ಯಾವ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡ್ತಾನೆ ಅನ್ನೋದು, ಮತ್ತು ಫ್ಯಾಮಿಲಿ ಹೆಂಗಿದೆ, ಅವನ ಹಿನ್ನೆಲೆಗಳೇನು, ಇದನ್ನೆಲ್ಲ ಕನ್ಫ್ಯೂಷನಲ್ಲಿ ಟೋಟಲಿ ಹೇಳಬೇಕಂದ್ರೆ ಡೈರೆಕ್ಟರ್ ಸಿನಿಮಾ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕತೆ ಮಾಡಿ ಅದನ್ನು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಶಂಕರ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಮಾತ್ರ. ಯಾಕಂದರೆ ನನ್ನ ಸಿನಿಮಾ ಅಂತ ನಾನು ಹೇಳ್ಕೊಳ್ಳೋದಿಲ್ಲ, ನಾನು ಆ್ಯಸ್ ಎ ಆಡಿಯನಾಗೆ ನಾನು ಮಾತಾಡಿದ್ದೀನಿ ಯಾವತ್ತು ಸಿನಿಮಾನ ಅದನ್ನು. ಯಾಕಂತಂದರೆ ಅದನ್ನು ಓವರ್ ಇನ್ವಾಲ್ವ್ಮೆಂಟ್ ಆಗೇ ಕೆಲಸ ಮಾಡಿದ್ದೆ. ಯಾಕಂದರೆ ಫಸ್ಟ್ ಸಿನಿಮಾ ಆಗಿದ್ದಕ್ಕೆ ನನಗೇನು ಸಿನಿಮಾದ ಒಂಥರ ಫೀಲ್ ಆಗಲಿಲ್ಲ. ನಾನು ಒಬ್ಬ ಆಡಿಯನ್ನಾಗಿ ನನಗಿದಬೇಕು, ಇದು ಈ ಥರ ಇದ್ದರೆ ಸಿನಿಮಾ ಚೆನ್ನಾಗಿರುತ್ತೆ ಅಂತಲೇ ಹೇಳಿನೇ ಮಾಡಿಸಿದ್ದು ಸಿನಿಮಾ ಅದು. ಹಂಗಾಗಿ ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ಥಿಯೇಟ್ರ್ನಲ್ಲಿ ಬಂದು ನಮ್ಮ ಕನ್ನಡ ಜನದಲ್ಲಿ ಹೇಳೋದು ಇಷ್ಟೇ,
ಒಳ್ಳೆ ಸಿನಿಮಾನ ಯಾವಾಗಲೂ ಕೈ ಹಿಡ್ದಿದ್ದಾರೆ ಅಂತ ನಮ್ಮ ಯಶು ಮೊನ್ನೆ ಯಾವುದೋ ಒಂದು ಈವೆಂಟಲ್ಲಿ ಹೇಳ್ತಿದ್ರು. ಹಾಗೆ 100% ಒಳ್ಳೆ ಸಿನಿಮಾ ಕೈ ಹಿಡಿತೀರ ಅನ್ನೋ ನಂಬಿಕೆ ಇದೆ. ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಚಂದನ್ ಶೆಟ್ಟಿ ಅವ್ರು ಈ ಸಾಂಗ್ ಇದು ಮಾಡಿದ್ದಾರೆ ಅಂದರೆ ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ಲರೂ 100% ಕೊಟ್ಬಿಟ್ಟು ಚೆನ್ನಾಗಿ ಆಟ ಆಡೋಣ. ಆ್ಯಂಡ್ ಯಾರು ಏನು ಕೈಯು ಕಾಲು ಮುರ್ಕೊಳ್ದಲ್ಲೇ ಎಲ್ಲರೂ ಚೆನ್ನಾಗಿ ಆಟ ಆಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಗಜೇಂದ್ರ ಸರ್ ಮಾತಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಯಾಕಂದರೆ ಅವ್ರಿಗೆ ಸಂಕೋಚ. ಆಫ್ ಕ್ಯಾಮ್ರಾ ಚೆನ್ನಾಗಿರ್ತಾರೆ, ಆನ್ ಕ್ಯಾಮ್ರಾ ಬಂದ ತಕ್ಷಣ ಡೌನ್ ಆಗ್ತಾರೆ. ಅದಕ್ಕೋಸ್ಕರ ಸಾಯಿ ಟೂರ್ಸ್ ರೂಲರ್ಸು ತುಂಬ ಅದ್ಭುತವಾಗಿ, ತುಂಬ ಮೊನ್ನೆ ಪ್ರಾಕ್ಟೀಸಲ್ಲೂ ತುಂಬ ಇದು ಮಾಡಿದ್ದಾರೆ, ರೂಲ್ ಮಾಡಿದ್ದಾರೆ. ಅದೇ ಥರ ಆಟದಲ್ಲೂ ಆಗ್ತಾರೆ ಅಂತ ಅನ್ಕೊತಾ ಇದ್ದೀನಿ. ಟೀಮ್ ಕ್ಯಾಪ್ಟನ್ ಇದ್ದ ಅವ್ರನ್ನೂ ವೇದಿಕೆ ಇಲ್ಲ, ಟೀಮ್ ಕ್ಯಾಪ್ಟನ್ ಇಲ್ಲ ಇವತ್ತು. ಆಲ್ ರೈಟ್. ಅವ್ರ ಟೀಮ್ ಅವ್ರು ಯಾರಾದರೂ ಇದ್ದೀರಾ? ಸಾಯಿ ಶಿಶಿರ್ ಬನ್ನಿ, ಬನ್ನಿ ಬನ್ನಿ. ಸಾಯಿ ಶಿಶಿರ್ ಯಾರಾದರೂ ಇದ್ರು ದಯವಿಟ್ಟು ಬನ್ನಿ. ಹಾಂ, ಪ್ಲೇಯರ್ಸ್ ಎಲ್ಲರೂ ನಿಮ್ದು ಯಾವುದೇ ಟ್ರಿಪ್ ಹೋಗ್ಬೇಕು, ಟೂರ್ ಹೋಗ್ಬೇಕು ಅಂದರೆ ದಯವಿಟ್ಟು ಸಾಯಿ ಶಿಶಿರ್ ಟೂರ್ಸಲ್ಲೇ ಹೋಗಿ. ಯಾಕಂದರೆ ನಮಗೆಲ್ಲ ಡಿಸ್ಕೌಂಟ್ ಕೊಡ್ತಿದ್ದಾರೆ, ಎಲ್ಲ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಕೊಟ್ಟಿದ್ದಾರೆ. ಹಾಂ, ಎಲ್ಲ ಡಿಸ್ಕೌಂಟೇ. ಆಮೇಲೆ 5,000 ರೂಪಾಯಿ ವೋಚರ್ ಕೊಡ್ತಿದ್ದಾರೆ ಪ್ರತಿಯೊಬ್ಬರಿಗೂ, ಬರೀ ಅವ್ರ ಟೀಮಿಗಲ್ಲ, ಎಲ್ಲ ಟೀಮ್ಗೂ, ವಾವ್, ಸೂಪರ್. ಎಲ್ಲ ಟೀಮ್ಗೂ. ಎಷ್ಟು ಜನ ಹೆಣ್ಮಕ್ಳು ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ, ಅಷ್ಟು ಜನಕ್ಕೂ ಅವರು ಸಾಯಿ ಶಿಶಿರ್ ಟೂರ್ಸಿಂದ 5,000 ರೂಪೀಸ್ ಗಿಫ್ಟ್ ವೋಚರ್ ಮಾಡ್ತಾರೆ. ಅದು ಅಲ್ಲದೆ ಸ್ಪೆಷಲ್ ಡಿಸ್ಕೌಂಟ್ ಬೇರೆ ಕೊಡ್ತಾರಂತೆ CWKL ಟೀಮಿಗೆ ಮಾತ್ರ. ಹಾಂ, ನೋಡಿ ನೀವೆಲ್ಲರೂ ಪ್ರತಿಯೊಬ್ಬರು ಆಟ ಮುಗಿಸ್ಕೊಂಡು ಜಾಲಿ ಜಾಲಿಯಾಗಿ ಹೋಗಿ ಬರ್ಬೋದು ಒಂದು ರೌಂಡ್ ಅಲ್ಲ ಸರ್? ಅಂದ್ರೆ ಅವ್ರ ಟೀಮ್ಗಲ್ಲ, ಎಂಟೈರ್ ಇದಕ್ಕೂ ಡಿಸ್ಕೌಂಟ್ ಇದೆ. CWKL ಎಲ್ಲರಿಗೂ ಡಿಸ್ಕೌಂಟ್ ಕೊಡ್ತಿದ್ದಾರೆ. ಆಮೇಲೆ ಯಾವಾಗ್ಲೂ ಬಟ್ ಅವ್ರು ಪ್ರಮೋಟ್ ಮಾಡ್ಬೇಕು ಸ್ವಲ್ಪ, ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಎಲ್ಲ ಕಡೆಯಿಂದ ಸಾಯಿ ಶಿಶಿರ್ ಟೂರ್ಸ್ನ ಸ್ವಲ್ಪ ಪ್ರಮೋಟ್ ಮಾಡ್ಬೇಕು ಅಷ್ಟೇ ಅಲ್ವಾ ಸರ್? ಅಲ್ಲ, ನಾವು ಹುಡುಗಿರ್ಗೆ ಅದು ಹೇಳ್ಕೊಡಂಗೆ ಇಲ್ಲ ಬಿಡಿ, ನಾವೆಲ್ಲ ಟ್ಯಾಗ್ ಮಾಡಕ್ ಬಿಡ್ತೀವಿ. ನಿಮ್ಮ ಟೀಮ್. ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಟ್ರೈಲರ್ ಲಾಂಚು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಹೋಪ್ಫುಲಿ ಆ ಮ್ಯೂಸಿಕಲ್ಲೇ ಗೊತ್ತಾಯಿತು ನಿಮಗೆ. ಸೊ ಟೀಮ್ ಯಾವ ಥರ ಪರ್ಫಾರ್ಮ್ ಮಾಡ್ತದೆ, ಮುಂದೆ ಇನ್ನು ಏನೇನು ಕಾದಿದೆ ಅಂತ. ಸೊ ಎಲ್ಲರೂ ವೆಯ್ಟ್ ಮಾಡೋಣ. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್ಗೂ, ಟೀಮ್ ಪ್ಲೇಯರ್ಸ್ಗೂ. ಚೆನ್ನಾಗಿ ಆಡಿ, ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಚೆನ್ನಾಗಿರಬೇಕು, ನೀವು ಚೆನ್ನಾಗಿ ದೇಶ ಮತ್ತು ವಿದೇಶಗಳು ಸುತ್ತಬೇಕು ಥ್ರೂ ಸಾಯಿ ಶಿಶಿರ್ ಟೂರ್ಸ್. ಎಲ್ಲರಿಗೂ ನಮಸ್ಕಾರ. ಎಸ್ಪೆಷಲಿ ಚಂದನ್ ಶೆಟ್ಟಿ ಅವರೇ, ಸೊ ಒಳ್ಳೆ ಟ್ರೈಲರ್ ಬಂದಿದ್ದು ಸರ್ ನಮಗೂ CWKLಗೆ. ಸೊ ವೆರಿ ಹ್ಯಾಪಿ ಟು ಸಿ ಎವ್ರಿ ಒನ್ ಹಿಯರ್. ಸೊ ಹೋಪ್ ವಿ ರಾಕ್ ದಿಸ್ ಟೈಮ್ ಸರ್. ಡೆಫಿನೆಟ್ಲಿ ವಿ ಡೂ ಮೋರ್ CWKL leagues. Again, congratulations to Navarasan sir. He took a big risk. Big risk in the kabaddi game itself, a big risky game. We saw on the practice session only. Some people got injured on the day itself. No injuries. No, minor injuries. ಲೈಟ್ Still they are using Mugu sir. ಮೂಗು ಇಲ್ಲ, ಏನೂ ಇಲ್ಲ. No, but ಎಲ್ಲ ಇಲ್ಲೇ ಇದಾರಪ್ಪ, ಯಾರು injury ಇದೆ? ಅದು ಸ್ವಲ್ಪ ಅವರು ಪರ್ಸನಲ್ ಆಗಿ ತಗೊಂತಾ ಇದ್ರಿ ಸರ್ ಅವಾಗ. ಸೊ ಅದು ತಗೊಂಡ್ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಇಂಜುರಿ ಬಗ್ಗೆ ಹೇಳ್ತಾ ಇಲ್ಲ ನಾನು. ಪರ್ಸನಲ್ ತಗೋಬೇಡ, ಇದು ಗೇಮು ಸ್ಪೋರ್ಟಿವ್ ಗೇಮ್ ಥರ ಪ್ಲೇ ಮಾಡಿ. ಸೊ ಆಲ್ ದಿ ಬೆಸ್ಟ್ ಎವ್ರಿ ಒನ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ನವರಸನ್ ಸರ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಸರ್. ನೋಡಿ, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಎಲ್ಲ ನೋಡ್ಕೊಂಡು ಆಡಿ ಅಂತ, ಬಟ್ ಎಲ್ಲ ನೋಡ್ಕೊಂಡೇ ಆಡ್ತಿದ್ದಾರೆ. ಬಟ್ ಏನು ಅಂದರೆ ಇಂಜುರೀಸ್ ಅಂತ ನಾವು ದಯವಿಟ್ಟು ಹೇಳೋದು ಅಷ್ಟೇ. ಗೇಮ್ ಥರನೇ ಆಡೋಣ, ತುಂಬ ಪರ್ಸನಲ್ ತೊಗೊಳೋದು ಬೇಡ. ನಾವು ಕಬಡ್ಡಿನ ಪ್ರಮೋಟ್ ಮಾಡ್ತಿದ್ದೀವಿ ಅಷ್ಟೇ. ಇಲ್ಲಿ ಯಾರು ಕಪ್ಪು ಇಂಡಿಯಾ ಪಾಕಿಸ್ತಾನ್ ಕಪ್ ಥರ ನಾವೇನು ಇದು ಮಾಡೋದು ಅವಶ್ಯಕತೆ ಇಲ್ಲ. ವಿ ಆರ್ ಪ್ರಮೋಟಿಂಗ್ ಕಬಡ್ಡಿ ಆ್ಯಂಡ್ ಒಂದು ಗೆಟ್ ಟುಗೆದರ್ ಥರ ಈ ಒಂದು ಗೇಮ್ನ ಪ್ರಮೋಟ್ ಮಾಡೋಣ ಅಷ್ಟೇ, ಸೆಲೆಬ್ರಿಟೀಸ್ ಆಗಿ ಅಷ್ಟೇ. ತುಂಬ ಪರ್ಸನಲ್ ತೊಗೊಳೋದು ಬೇಡ. ಓಕೆ, ಥ್ಯಾಂಕ್ ಯು ಫಾರ್ ಸಾಯಿ ಶಿಶಿರ್ ಟೂರ್ಸ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಈಗಲ್ ಮೀಡಿಯಾ ಪ್ರೆಸೆಂಟ್ಸ್ ಮಾಡ್ತಿರೋ CWKL ನವರಸನ್ ಅವರು ಹುಟ್ಟಾಕಿರೋ ಈ ಒಂದು ಇನ್ನೋವೇಟಿವ್ ಅಥವಾ ಇನ್ನೋವೇಟಿವ್ ಅನ್ನೋದಕ್ಕಿಂತ ಇನ್ನೊಂದು ಹೇಳ್ಬೋದು, ಪ್ರಾಬ್ಲಿ ಇಂಡಿಯಾದಲ್ಲೇ ಸೆಲೆಬ್ರಿಟಿ ಲೀಗ್ ಅಂತ, ಕಬಡ್ಡಿ ಲೀಗ್ ಅಂತ ಹೇಳಿ ಪ್ರಾಬ್ಲಿ ಫಸ್ಟ್ ಟೈಮ್ ಇದಾಗ್ತಾ ಇದೆ. ನವರಸನ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಮತ್ತು ಈ ಥರದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ CWKL ಈ ಲೀಗ್ ಏನಿದೆ, ಈಗ ಸದ್ಯಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. ಮುಂದೆ ಇದು ಏನು ಸ್ಟೇಟ್ ನ್ಯಾಷನಲ್ ಲೆವೆಲಲ್ಲಾಗಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಾಗಲಿ ಅಂತ ಹೇಳಿ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನವರಸನ್ ಸರ್ಗೆ. ಜೊತೆಗೆ ಈ ಲೀಗ್ನ ಓನರ್ ಆಗಿರೋದಕ್ಕೆ ನನಗೂ ಖುಷಿ ಇದೆ. ಇನ್ನು ಕ್ಯಾಪ್ಟನ್ ನಂದು ಅವರು ಆ್ಯಂಡ್ ಪ್ಲೇಯರ್ಸ್ಗೆ ವೆಲ್ಕಮ್ ಆ್ಯಂಡ್ ಆಲ್ ದ ಬೆಸ್ಟ್. ಸೊ ಥೀಮ್ ಸಾಂಗ್ ಮಾಡಿಕೊಟ್ಟಿದ್ದ ಚಂದನ್ ಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಥೀಮ್ ಸಾಂಗ್ಸು.
ಸೊ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್ಗೂ ಮತ್ತು ಎಂಟೈರ್ ಲೀಗು ಒಂದು ಒಳ್ಳೆ ಸಕ್ಸಸ್ಫುಲ್ ಈವೆಂಟ್ ಆಗಲಿ. ಸೊ ಯಾರು ಇಂಜುರಿ ಮಾಡ್ಕೊಳ್ದೆ ಆರಾಮಾಗಿ ಒಂದು ಸ್ಪೋರ್ಟಿವ್ ಆಗಿ ನಾವು ಲೀಗ್ ಏನೋ ಐ ಮೀನ್ ಈ ಮ್ಯಾಚ್ನ ಮುಗಿಸೋಣ. ಎಲ್ಲೂ ಗೆಲ್ಲೇಬೇಕು ಅಥವಾ ಸೋಲ್ಲೇಬೇಕು ಅನ್ನೋದೇನು ಬೇಡ. ಸೊ ಒಂದು ಸ್ಪೋರ್ಟಿವ್ ಆಗಿರಲಿ ಎಂಟೈರ್ ಲೀಗು. ಸೊ ಆಲ್ ದ ಬೆಸ್ಟ್ ಎವ್ರಿಬಡಿ. ಥ್ಯಾಂಕ್ ಯು. ನಮ್ಮ ಫಿನಿಕ್ಸ್ ಏಂಜಲ್ಸ್ ಎಲ್ಲ ಏನಕ್ಕೆ ಬಂದಿದ್ದಾರೆ ಅಂದರೆ 4 ಟೀಮ್ದು ಟೀಮ್ ಮೀಟಪ್ಸ್ ಆಗಿತ್ತು. ಬಟ್ ಇವ್ರದ್ದು ಮತ್ತು ನಮ್ಮ ಗೋವಿಂದರಾಜ್ ಅವ್ರದ್ದು ಟೀಮ್ ಮೀಟಪ್ಸ್ ಆಗಿರಲಿಲ್ಲ. ದಟ್ಸ್ ವೈ ವಿ ಕಾಲ್ ಟುಡೇ ಓನ್ಲಿ 2 ಟೀಮ್ಸ್ನ ಫುಲ್ ಪ್ರೆಸೆಂಟ್ ಇರಲೇಬೇಕು ಅಂತ ಕರೆದಿದ್ವಿ. ಯಾಕಂದರೆ ಎಲ್ಲರದು ಪ್ರಮೋಷನ್ ಮಾಡಿದ್ವಿ, ಇವತ್ತು ಇವ್ರದ್ದು ಮಾಡಬೇಕಲ್ವಾ. ಎಸ್, ಅದಕ್ಕೆ ಯಾಕಂದರೆ ಪಾಪ ಅವರೆಲ್ಲ ಸಪೋರ್ಟ್ ಮಾಡಿ ಬಂದಿದ್ದಾರೆ. ಎಲ್ಲರೂ ನನಗೆ ಗೊತ್ತಿದ್ದಂಗೆ ತುಂಬ ಚೆನ್ನಾಗಿ ಆಡಿದ್ದಾರೆ ಮೊನ್ನೆ ಪ್ರಾಕ್ಟೀಸಲ್ಲೇ. ಅಂದರೆ ನಾವೇನು ಅನ್ಕೊತಿದ್ವಿ ಅಂದರೆ ಪ್ರಾಕ್ಟೀಸಲ್ಲಿ ಯಾರಿಗೂ ಕಬಡ್ಡಿ ಆಡೋಕ್ಕೆ ಬರುತ್ತೋ ಬರಲ್ವೋ ಅಂತ ಅನ್ಕೊತಿದ್ವಿ. ಬಟ್ ನಾವು ಏನೆಲ್ಲ ಲೀಸ್ಟ್ ಹಾಕಿದ್ದೀವಲ್ವ ಇವತ್ತು, ಎಲ್ಲರಲ್ಲಿ 85% ನಿಜ ಹೇಳ್ತೀನಿ, 1 ಸತಿ 2 ಸತಿ ನೋಡ್ಕೊಂಡು 3ನೇ ಸತಿ ಅವ್ರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ಒಂಥರ ಖುಷಿ ಆಗುತ್ತೆ. ಅಂದರೆ ಸ್ಪೋರ್ಟ್ಸು ಒಂದೆಷ್ಟು ಅಂದರೆ ಗೊತ್ತಿಲ್ಲದಿರೋರು ಅದರೊಳಗೆ ಇನ್ವಾಲ್ವ್ ಆದಾಗ ಆಟೋಮೆಟಿಕ್ಕಾಗಿ ಅದರೊಳಗೆ ಇನ್ವಾಲ್ವ್ ಆಗಿ ಎಷ್ಟು ಚೆನ್ನಾಗಿ ಆಡೋದು ನನಗೆ ಅನಿಸ್ತು. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಮೊನ್ನೆ ವೀಡಿಯೋಗಳು ನೋಡಿರ್ಬೋದು ನೀವು, ನಂಬ್ತಿರೋ ಇಲ್ವೋ, ಒಂದೊಂದು ವೀಡಿಯೋ ಬಂದು 50,000, 1 ಲಕ್ಷ, 2 ಲಕ್ಷ ವ್ಯೂಸು ಸ್ಟಾರ್ಟಿಂಗಿಂದನೇ ಬರೀ ಏನು ಇಲ್ಲಿ ಆಡ್ತಾ ಇರೋ ವೀಡಿಯೋಗಳು. ನಾನು ಅವಾಗ ಅಂದ್ಕೊಂಡೆ ಇನ್ನು ಲೀಗ್ ಇನ್ನು ಎಲ್ಲಿ ಎಷ್ಟು ವ್ಯೂಸ್ ಹೊಡಿಬೋದು ನಮ್ಮದು ಅಂತ. ಸಖತ್ತಾಗಿದೆ, ಡಿಮ್ಯಾಂಡ್ ಜಾಸ್ತಿ ಇದೆ ನಮ್ಮ ಕಬಡ್ಡಿ. ನೋಡ್ತಾ ಇದೀವಿ ಸರ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ನೆಕ್ಸ್ಟ್ ಲೆವೆಲ್ ಡಿಮ್ಯಾಂಡ್ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಏಂಜಲ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಫಿಯೋನಿಕ್ಸ್ ತರ ಆಡಿ. ಫಾರ್ ದ ಆಪರ್ಚುನಿಟಿ ಸರ್, ಆರ್ಗನೈಸರ್ಸ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸೆಕೆಂಡ್ಲಿ ಆಲ್ ದ ಸೆಲೆಬ್ರಿಟೀಸ್ ಹುವ್ ಟೇಕನ್ ಟೈಮ್ ಫ್ರಮ್ ಯರ್ ಬ್ಯುಸಿ ಸ್ಕೆಡ್ಯೂಲ್ ಆ್ಯಂಡ್ ಹ್ಯಾವ್ ಅಗ್ರೀಡ್ ಟು ಪ್ಲೇ. ಥ್ಯಾಂಕ್ ಯು ಸೋ ಮಚ್. ಮತ್ತು ಪ್ರಾಕ್ಟೀಸ್ ಟೈಮಲ್ಲಿ ನಾವು ಯಾವತ್ತೂ ಕಬಡ್ಡಿ ಆಡಿರಲಿಲ್ಲ ಆಯಿತಾ, ಏನೋ ಜೋಶಲ್ಲಿ ಫುಲ್ ಬಂದು ಕಲ್ತು ಆಡಿದ್ವಿ. ಬಟ್ ಇವತ್ತು ವೆನ್ ವಿ ಹರ್ಡ್ ದ ಸಾಂಗ್, ದ ಜೋಶ್ ಇಸ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ದ ಸಾಂಗ್ ಇಸ್ ಅಮೇಝಿಂಗ್. ಸೊ ಥ್ಯಾಂಕ್ ಯು ಚಂದನ್ ಶೆಟ್ಟಿ ಸರ್ ಆ್ಯಂಡ್ ಯಾ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನಮ್ಮ ಭುವನ್ ಮೂವೀಸ್ ಐಕಾನ್ಸ್ ನಮ್ಮ ಸುರೇಶ್ ಗೌಡ್ರು ಓನರು. ಹನ್ನೊಂದಿತ್ತು ಕಾಲ ಸಿನಿಮಾ ಅವ್ರದ್ದು ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ಆ ಸಿನಿಮಾಗೂ ನಮ್ಮ ಪ್ಲೇಯರ್ಸಿಂದ ಹಿಡಿದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಹಾಗೆ ಭುವನ್ ಮೂವೀಸ್ ಟೀಮು ಇವಾಗೇನು ಇವತ್ತು ಮೊನ್ನೆ ಪ್ರಾಕ್ಟೀಸಲ್ಲಿ ಇತ್ತಲ್ಲ, ಆ ಪ್ರಾಕ್ಟೀಸ್ ದಿವಸನೂ ಅಷ್ಟೇ ಸಿಕ್ಕಾಪಟ್ಟೆ ಜೋಶ್ ಇತ್ತು. ಬಟ್ ಓನರ್ ಬಂದಿಲ್ಲ, ಅದೊಂದೇ ಬೇಜಾರಾಗಿರೋದು. ಓನರ್ನ ಹಿಡಿಯೋದು ತುಂಬ ಕಷ್ಟ ನಮಗೆ. ಓನರ್ ಸಿಗಲ್ಲ, ಓನರ್ ಇದ್ದಾರೆ. ಓನರು ಏನಕ್ಕೂ ಪ್ರಯೋಜನ ಇಲ್ಲ ನಮಗೆ, ನಾವು ಓನರೇ ಬೇಕು ನಮಗೆ. ಅದೇನೇ ಇಲ್ಲ ಹೇಳಿ ಸುಮ್ಮನೆ ಹೇಳ್ದಣ ಆಯಿತಾ. ನಮ್ಮ ಸುರೇಶ್ ಅಣ್ಣವರು ಈ ಭುವನ್ ಮೂವೀಸ್ ಈ ಟೀಮ್ ಓನರ್ ಆಗಿದ್ದಾರೆ. ಪ್ಲಸ್ಸು ಈ ಇಷ್ಟು ಜನ ನಮ್ಮ ಟೋಟ್ಲು ಅಂದರೆ ಸುಸ್ಮಿತಾ ಜಗ್ಗಪ್ಪ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಫೇಸ್ ಆಫ್ ದಿ ಟೀಮ್ ಬಂದು ಸಿಂಧು ಲೋಕನಾಥ್ ಆಗಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿರೋಂಥ ಇನ್ನು ಸುಮಾರು ಜನ 12 ಜನ ಟೀಮ್ ಮೆಂಬರ್ಸ್ ಪ್ಲೇಯರ್ಸ್ ಆಗಿದ್ದಾರೆ. ಪ್ರತಿಯೊಬ್ಬರು ಒಳ್ಳೇದಾಗಲಿ ಅಣ್ಣ. 1-2 ಮಾತು ನಿಮ್ಮ ಪ್ಲೇಯರ್ಸ್ಗೆ. ಇಲ್ಲ, ನಮ್ಮ ಟೀಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಚೆನ್ನಾಗಿ ಆಡ್ತಾ ಇದ್ದಾರೆ. ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀನಿ, ಮೊನ್ನೆ ಪ್ರಾಕ್ಟೀಸ್ ಮ್ಯಾಚು ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ಮ್ಯಾಚಲ್ಲೂ ಚೆನ್ನಾಗಿ ಆಡಲಿ, ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್, ಎಲ್ಲರೂ ಗೆಲ್ಲಿ, ಒಬ್ಬರೇ ಗೆಲ್ಲೋದಲ್ಲ. ಅದೇ ಲೇಟಾಗಿ ಬಂದಿದ್ದೀನಿ ಸರ್, ಅಷ್ಟೇ ಮಾತಾಡಬೇಕು. ಓಕೆ, ಹೇಳಿ ಟೀಮ್ ಬಗ್ಗೆ. ಪ್ರಾಕ್ಟೀಸ್ ಸೆಷನ್ ಹೇಗಾಯ್ತು? ಅದೆಲ್ಲ ಹೇಳ್ಬಿಟ್ರೆ ಮತ್ತೆ ಬೇರೆಯವರೆಲ್ಲ ಕೇಳ್ಕೊಬಿಡ್ತಾರೆ. ಸೊ ಅದೆಲ್ಲ ಯಾವುದೂ ಹೇಳಲ್ಲ, ಸೀಕ್ರೆಟ್ಸ್. ಎಸ್, ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತಲೂ ಹೇಳಲ್ಲ, ಏನು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತಲೂ ಹೇಳಲ್ಲ. ಕಬಡ್ಡಿನೇ ಮಾಡ್ತಾ ಇದ್ದೀರಾ ಅಂತ ನಂಬಿದೀವಿ ನಾವು. ಒಟ್ಟು ಗ್ರೌಂಡಲ್ಲಿ ಆಡೋ ಕಬಡ್ಡಿನೇ ಆಡ್ತಾ ಇದ್ದೀವಿ ಮ್ಯಾಮ್, ಡೋಂಟ್ ವರಿ. ಎಸ್, ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಆಡೋಣ, ಹೆಲ್ದಿ ಕಾಂಪಿಟೇಷನ್ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್. ನಮಸ್ಕಾರ. ನಾನು ಮೊದಲಿಗೆ ನವರಸನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾಕೆಂದರೆ ಈ ನವರಸನ್ ಒಬ್ಬರಿಗೆ ಈ ಥರ ಎಲ್ಲ ಥಾಟ್ಸ್ ಬರೋದು. ಈ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಒಂದು ಸಿನಿಮಾ, ನಾವು ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾನ ರೆಡಿ ಮಾಡ್ತೀವಿ, ಅದನ್ನು ಜನಗಳಿಗೆ ತಲುಪಿಸೋದ್ರಲ್ಲಿ ಮೀಡಿಯಾ ಒಂದು ಕಡೆ ಆದರೆ, ನಮ್ಮ ನವರಸನ್ ಅವರು ಒಂದು ಕಡೆ ಜೊತೆಗೆ ಸೇರಿಕೊಂಡು ಇಡೀ ಕರ್ನಾಟಕದಾದ್ಯಂತ ಜನಗಳಿಗೆ ಯಾವ ಸಿನಿಮಾ ಬರ್ತಿದೆ, ಯಾವ ಡೇಟಲ್ಲಿ ಬರ್ತಿದೆ ಅಂತ ಗೊತ್ತಾಗೋ ಥರ ಅವ್ನು ಮಾಡ್ತಾರೆ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಮೀಡಿಯಾದವ್ರಿಗೂ ಹೇಳಿದೆ. ಸೊ ಹಾಗೆ ಈ ವುಮೆನ್ಸ್ ಕಬಡ್ಡಿ ಪಂದ್ಯಾವಳಿ ಏನಿದೆ, ಸೊ ನವರಸನ್ ಅವರು ತುಂಬ ರಿಸ್ಕಿ ತೊಗೊಂಡು ಎಲ್ಲರನ್ನೂ ಒಂದು ಕಡೆ ಸೇರಿಸಿ, ಅದರಲ್ಲೂ ಆ ಕಬಡ್ಡಿ ಆಡಿಸೋದಿದೆಯಲ್ಲ, ಅದು ತುಂಬ ರಿಸ್ಕಿನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲೂ ಯಾರು ಏನು ತೊಂದರೆ
ಏನು ಫಿಸಿಕಲಿ ಏನು ಡ್ಯಾಮೇಜ್ ಮಾಡ್ಕೋಬೇಡಿ. ಸೊ ಖುಷಿಯಾಗಿ ಆಡಿ, ಯಾರೇ ಗೆಲ್ಲಿ ಯಾರೇ ಸೊಲ್ಲಿ ಎಲ್ಲ ನಮ್ಮ ಸ್ಯಾಂಡಲ್ವುಡ್ಡು ಎಲ್ಲರೂ ನಾವು ಒಂದಾಗಿರೋಣ. ಸೊ ಖುಷಿಯಾಗಿ ಜಾಲಿ ಮಾಡ್ತಾ ಆಡೋಣ. ಸೊ ಹಾಗೆ ಚಂದನ್ ಶೆಟ್ಟಿ ಅವರು ಸಾಂಗ್ ಕೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಒಂಥರ ಸ್ಪಿರಿಟ್ ಜಾಸ್ತಿ ಆಗಿದೆ ಅಂತ ಅಂದ್ಕೊತೀನಿ. ಆಡಬೇಕಾದ್ರೆ ಆ ಸಾಂಗಲ್ಲೇ ಆ ಥರ ಇದೆ ಜೋಶು. ಹಾಂ ಹಾಂ ಈಗ ನೆಕ್ಸ್ಟ್ ಪ್ರಾಕ್ಟೀಸ್ಗೆ ಎಲ್ಲರೂ ತಯಾರಾಗಿ ಬರ್ತಾರೆ. ಆ ಸಾಂಗ್ ಕೇಳ್ತಾನೆ ಬರ್ತಾರೆ. ಸೊ ಆ ಸಾಂಗ್ ಕೇಳ್ತಿದ್ರೇ ಎಲ್ಲರಿಗೂ ಆ ಗ್ರೌಂಡಲ್ಲಿ ನಿಂತ್ಕೊಂಡ ತಕ್ಷಣ ಅದು ಸ್ಪಿರಿಟ್ ಬರುತ್ತದು. ಸೊ ಎಲ್ಲರೂ ಚೆನ್ನಾಗಿ ಆಡಿ. ಸೊ ಆಲ್ ದ ಬೆಸ್ಟ್ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಓಕೆ, ನಮ್ಮ ಟೀಮು ಉತ್ಸವ್ ವಾರಿಯರ್ಸ್. ಲಾಸ್ಟಿಗೆ ಹೆಸರು ಬಂದರೂ ಕೂಡ ಒಳ್ಳೆ ಹೆಸರೇ ಸಿಕ್ಕಿದೆ. ಫಸ್ಟಿಗೆ ನಮ್ಮ ಒಂದು ಟೀಮ್ನ ಪ್ರಮೋಷನ್ ಮಾಡ್ಕೊಂಬೇಡಲ್ಲ. ಸೊ ಅದ್ರ ಜೊತೆಗೆ ನಮ್ಮ ಗೋವಿಂದ್ ಸರ್ ಎಲ್ಲರೂ ಕಾಲೆಳೆಯುತ್ತೆ ಕಾಲ ಅಂತ ಸಿನಿಮಾ ಮಾಡಿದ್ದಾರೆ. ಈ ಕಬಡ್ಡಿಯಲ್ಲಿ ಬೇರೆಯವ್ರ ಕಾಲೆಳೆಯೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಾಲೆಳೆದು ಬೀಳ್ಸೋದಕ್ಕೆ. ಸೊ ನಮ್ಮ ಟೀಮ್ ಸ್ಟ್ರೆಂತ್ ಏನಂದರೆ ನಮ್ಮ ಪ್ಲೇಯರ್ಸೇ. ಎಲ್ಲರೂ ನೋಡ್ತಾ ಇದ್ದೀರಲ್ಲ, ಹಿಂಗೆ ನೋಡಿದ್ರೆ ಹೋಗೋಕ್ಕೆ ಭಯ. ಅಂದರೆ ಅಷ್ಟು ಡೆಡಿಕೇಟೆಡ್ ಆಗೂ ಇದ್ದಾರೆ. ಒಂದು ಕೈಯಲ್ಲಿ ಎಲ್ಲರೂ ಹಿಡ್ದಾಕ್ಬಿಡ್ತಾರೆ. ಸೊ ಅದನ್ನು ಪ್ರಾಕ್ಟೀಸನ್ನು ನೋಡಿದ್ದೀರ. ಸೊ ಹಾಗಾಗಿ ಜೋಕ್ಸ್ ಅಪಾರ್ಟ್, ಅಷ್ಟೇ ಡೆಡಿಕೇಟೆಡ್ ಆಗಿ ನಮ್ಮ ಟೀಮ್ ಇದೆ. ಕೋಆರ್ಡಿನೇಷನ್ ಇರ್ಬೋದು, ಐಡಿಯಾಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋದಿರ್ಬೋದು, ಆಡಬೇಕು ಅನ್ನೋ ಉತ್ಸಾಹ ಅಂತೂ ನಮ್ಮ ಟೀಮಲ್ಲಿದೆ. ಹಾಗಾಗಿ ಈ ಟೀಮ್ ನನಗೆ ಸಿಕ್ಕಿರೋದು ನನಗಂತೂ ತುಂಬಾ ಖುಷಿ. ನವರಸನ್ ಸರ್, ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಹೆಂಗೆ ಎಲ್ಲರೂ ಕೇಳ್ತಾರೋ, ಮೊನ್ನೆ ಹೂವಿನ ಹಡಗಲಿಗೆ ಹೋದಾಗಲೂ ಅಷ್ಟೇ ಸೋನಲ್ ಮಾಂಟೇರಿಯೋ ಮ್ಯಾಮ್ ಇರ್ಬೋದು, ಎಲ್ಲರೂ ಶ್ರೀಲಂಕಾದಿಂದ ಬಂದ್ರ, ತುಂಬ ಚೆನ್ನಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಅಂತ. ಅಂದರೆ ರೀಚ್ ತುಂಬ ಚೆನ್ನಾಗಿದೆ. ಅದು ನಮ್ಮ ಮೀಡಿಯಾದವರ ಸಪೋರ್ಟಿಂದ ಕಾರಣ. ನನ್ನ ಸಹೋದ್ಯೋಗಿಗಳು, ಥ್ಯಾಂಕ್ ಯು ವೆರಿ ಮಚ್. ನೀನು ಲೇಟಾಗಿ ಬರ್ತೀಯಲ್ಲ, ಅದಕ್ಕೆ ಕರ್ಕೊಂಡು ಹೋಗಿಲ್ಲ. ಆಮೇಲೆ ಸುಮ್ಮನೆ ಟಿಕೆಟ್ ಪ್ರೈಸು ನಮ್ಮ ಸಾಯಿ ಟೂರ್ಸಿಗೆ ಇದಾಗ್ಬಿಡುತ್ತಲ್ಲ ಎಕ್ಸ್ಟ್ರಾ, ಅದಕ್ಕೆ. ಸೊ ಎಲ್ಲ ಕಡೆ ಕೇಳ್ತಾರೆ ಶ್ರೀಲಂಕಾದಿಂದ ಬಂದ್ರ ಅಂತ. ನಾವು ಹೋಗಿದ್ದು ಒಂದೇ ದಿನ, ಇನ್ನೂ ಅಷ್ಟು ದಿನ ಇರೋಕ್ಕಾಗತ್ತಾ ಅಂದರೆ ಅಷ್ಟರ ಮಟ್ಟಿಗೆ ರೀಚ್ ಆಗಿದೆ. ಸೊ ಕಬಡ್ಡಿ ಅನ್ನೋದು ನಮ್ಮ ದೇಸಿ ಕ್ರೀಡೆ. ಇತ್ತೀಚೆಗೆ ನಾವು ಕ್ರಿಕೆಟು, ಫುಟ್ಬಾಲು ಅವುಗಳನ್ನ ಮಾತ್ರ ನೋಡ್ತೀವಿ, ಆಡ್ತೀವಿ. ಆ ಥರದ ಟೂರ್ನಮೆಂಟ್ಸ್ನ ಮಾತ್ರ ಆಯೋಜನೆ ಮಾಡ್ತಾರೆ. ಆದರೆ ಕಬಡ್ಡಿ ನಮ್ಮ ದೇಸಿ ಕ್ರೀಡೆ, ಗ್ರಾಮೀಣ ಕ್ರೀಡೆ. ಅದನ್ನು ಸೆಲೆಬ್ರಿಟೀಸ್ಗಳು ಒಳ್ಳೆ ಕಲರ್ಫುಲ್ಲಾಗಿ ಆಡಿದಾಗ ಅಂತ ಹೇಳಿ ಇನ್ನೊಂದಷ್ಟು ಜೋಶ್ ಬರುತ್ತೆ. ಸೊ ಅದನ್ನು ಒಂದು ಇನಿಷಿಯೇಟಿವ್ ತೊಗೊಂಡಿರೋದಕ್ಕೆ ಆರ್ಗನೈಸರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನವರಸನ್ ಸರ್ಗೆ. ಜೊತೆಗೆ ಇನ್ನು ಥೀಮ್ ಸಾಂಗ್ ಇವಾಗ ನೋಡಿದೆ, ಎಲ್ಲರೂ ನೋಡಿದ್ವಿ. ಅಂದರೆ ಒಂದು ಗೂಸ್ ಬಂಪ್ಸ್ ಅದು. ಮ್ಯೂಸಿಕ್ ಇರ್ಬೋದು, ಚಂದನ್ ಶೆಟ್ಟಿ ಅವರು ಮಾಡಿರೋದು ತುಂಬ ಇನ್ನಷ್ಟು ನಮ್ಮ ಉತ್ಸಾಹ ಹೆಚ್ಚಾಗ್ತಾ ಇದೆ. ಅದನ್ನು ನೋಡಿಬಿಟ್ಟು ಒಂದು ಉತ್ಸಾಹ ಹೆಚ್ಚಾಗುತ್ತೆ, ಇನ್ನೊಂದು ಉತ್ಸಾಹ ಯಾಕೆ ಡೌನ್ ಆಗುತ್ತೆ ಅಂದರೆ ಏಗಳೆಲ್ಲ ಎತ್ತೆತ್ತರಾಗಿರ್ತಾರೆ. ಸೊ ನಮ್ಮ ಭವಿಷ್ಯ ಅಲ್ಲಿ ಕಣ್ಮುಂದೆ ಬರುತ್ತೆ. ಸೊ ನಮ್ಮನ್ನೇ ಸೇರಿಸ್ಕೊಂಡು ಎಲ್ಲರಿಗೂ ಪೇಮೆಂಟ್ ಕೊಟ್ಟು ಮಾಡಿಬಿಡ್ಬೋದಾಗಿತ್ತು ಥೀಮ್ ಸಾಂಗು. ಪೇಮೆಂಟ್ ಸರ್, ಎಲ್ಲ ಓನರ್ಸ್ ಎಲ್ಲ ಫುಲ್ ರಿಚ್ ಇದ್ದೀರಲ್ಲ ಸರ್, ಏನು ಪೇಮೆಂಟ್ ಪ್ರಾಬ್ಲಮ್ಮಾ? ಓಕೆ, ಭಾಳ ಖುಷಿ ಇದೆ. ಎಲ್ಲರೂ ಆಟ ಆಡೋದಕ್ಕಂತೂ ನಮ್ಗಳ ಜೋಶ್ ಜಾಸ್ತಿ ಇದೆ. ಸೊ ಬೇರೆ ಯಾರಾದರೂ? ನಮಸ್ಕಾರ, ಗುಡ್ ಈವ್ನಿಂಗ್ ಎವ್ರಿ ಒನ್. ಗುಡ್ ಈವ್ನಿಂಗ್. ಸೊ ಪ್ರೊಫೆಷ್ನಲಿ ಆ್ಯಂಕರ್ ಇರೋದ್ರಿಂದ ಮೈಕ್ ನಂಗೆ ಕೊಟ್ಟರೆ ನನ್ನ ಮೈಕ್ ಬಿಡಲ್ಲ ಆ್ಯಕ್ಚುಲಿ. ಬಟ್ ಎನಿವೇಸ್ ಐ ನಾಟ್ ಟೇಕ್ ಮಚ್ ಟೈಮ್. ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಮೂಮೆಂಟಲ್ಲಿ ಡಿಸಿಷನ್ ತೊಗೊಂಡಿದ್ದು, ಲೈಕ್ ಹೋಗ್ಲಾ ಬೇಡ. ಐ ಯೂಸ್ ಟು ಸಿ ಇನ್ ಇನ್ಸ್ಟಾಗ್ರಾಮ್, ತುಂಬ ರೀಲ್ಸ್ ನೋಡ್ತಾ ಇದೆ. ಸೊ ಆ್ಯಕ್ಚುಲಿ ರೀಲ್ಸಿಂದನೇ ನಾನು ಮೋಟಿವೇಟ್ ಆಗಿದ್ದು. ಸೊ ನಾನು ಎಲ್ಲರಿಗೂ ಕೇಳ್ತಾ ಇದ್ದೆ ಹೇಗಿದೆ ರಿಸ್ಕಿ ಇದೆಯಾ ಅಂತ. ಬಟ್ ಆ್ಯಕ್ಚುಲಿ ಕೋಚ್ ತುಂಬ ಒಳ್ಳೆಯವರು. ಅವರು ಒಂದು ದಿನದಲ್ಲೇ ಹೇಳ್ಕೊಟ್ಬಿಟ್ರು ಹೆಂಗೆ ಅಂತ. ನಾನು ಒಂದೇ ದಿನ ವೆರಿ ಗುಡ್ ಕೋಚ್ ಆ್ಯಕ್ಚುಲಿ. ನೀಲ್ ಸರ್. ಸೊ ಒಂದೇ ದಿನಲ್ಲಿ ಹೇಳ್ಕೊಟ್ರು. ಆ್ಯಂಡ್ ಐ ವಾಸ್ ಲೈಕ್ ಆಗತ್ತಾ ಇಲ್ವಾ. ಆ್ಯಂಡ್ ನಮ್ಮ ಮನೇಲೂ ಸ್ವಲ್ಪ ಹೆದರ್ಸ್ತಾ ಇದ್ರು, ಏನಾದರೂ ಇಂಜುರಿ ಆಯ್ತು ಅಂದರೆ ನೆಕ್ಸ್ಟ್ ಹೆಂಗೆ ಕೆಲಸ ಮಾಡ್ತೀಯ, ಲೈಕ್ ಯುವರ್ ಇನ್ ಟು ಆ್ಯಂಕರಿಂಗ್ ಪ್ರೊಫೆಷನ್, ಸ್ಟೇಜ್ ಮೇಲೆ ಇರಬೇಕು. ಬಟ್ ಆ್ಯಕ್ಚುಲಿ ಏನು ರಿಸ್ಕೇ ಅನಿಸಿಲ್ಲ ಸರ್. ಇಟ್ಸ್ ರಿಯಲಿ ವೆರಿ ಈಸಿ. ಅವ್ರು ತುಂಬ ಸೇಫಾಗಿ ಎಲ್ಲ ಮ್ಯಾಟ್ ಆಗಲಿ ಎಲ್ಲ ಆಗಲಿ ತುಂಬ ಈಸಿಯಾಗಿದೆ. ಐ ಥಿಂಕ್ ವಿಲ್ ಹ್ಯಾವ್ ಅ ವೆರಿ ಹೆಲ್ದಿ ಕಾಂಪಿಟೇಷನ್. ಆ್ಯಂಡ್ ನಮ್ಮ ಟೀಮ್ ಅಂತೂ ನೋಡ್ತಾನೆ ಇದ್ದೀರಾ ಹೇಗಿದೆ ಅಂತ. ಸೊ ಸಕ್ಕದಾಗಿದೆಲ್ಲ. ಸೊ ಐ ಆಮ್ ಸೊ ಲಕ್ಕಿ. ಆ್ಯಂಡ್ 7 ನಂಬರ್ ಇಸ್ ಆ್ಯಕ್ಚುಲಿ ಮೈ ಲಕ್ಕಿ ನಂಬರ್. ಸೊ ತುಂಬ ಖುಷಿ ಆಯಿತು 7 ಟೀಮ್ ನಮ್ಮದು ಅಂತ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಏನಂದರೆ ನವರಸನ್ ಸರ್ಗೆ ಹೇಳಬೇಕು. ಬಿಕಾಸ್ ಈ ಒಂದು ಈವೆಂಟ್ ನಾವು ಬೇರೆ ಹಲವಾರು ಟೂರ್ನಮೆಂಟ್ಸ್ ಈವೆಂಟ್ಸ್ ಆಡಿದ್ದೀವಿ. ಸೊ ಇದಂತೂ ತುಂಬಾ ರೀಚ್ ಆಗಿದೆ. ಎಲ್ಲರೂ ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡಿಂಗ್ ಆಗಿದೆ. ಶ್ರೀಲಂಕಾಗೆ ಹೋಗಿರೋದು ಇಡೀ ಇಂಡಸ್ಟ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ
ಕಬಡ್ಡಿ ತುಂಬ ರಿಸ್ಕಿ ಗೇಮ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಮಗೆ ಪ್ರಾಕ್ಟೀಸಲ್ಲಿ ಬಂದಾಗ ಆ್ಯಸ್ ಅ ಕೋಚ್ ಹೇಳಿದಾಗೆ ನೀವು ಇದನ್ನು ಸೇಫಾಗಿ ಕೂಡ ಆಡ್ಬೋದು ಇಂಜುರಿ ಇಲ್ದಿರ. ಬಿಕಾಸ್ ನಾವು ಇದನ್ನು ಪ್ರಮೋಟ್ ಮಾಡ್ತಿರೋದೇನೆಂದರೆ ಕಬಡ್ಡಿ ಗೇಮ್ ಇವಾಗ ತುಂಬ ಕಮ್ಮಿ ಆಗಿದೆ. ಸೊ ಆ ಒಂದು ಗೇಮ್ನ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲರೂ ಆಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ನಾನು ಫಸ್ಟ್ ಕೇಳಿದೆ, ಎಲ್ಲರೂ ಇವಾಗ ಸಿನಿಮಾ ಬಿಟ್ಟು ಬರೀ ಈವೆಂಟ್ಸೇ ಜಾಸ್ತಿ ಆಗೋಗ್ಬಿಟ್ಟಿದೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ. ಬಟ್ ಈ ಒಂದು ಈವೆಂಟಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಎಷ್ಟೊಂದು ಪ್ರೊಡಕ್ಷನ್ ಹೌಸ್ ನಮಗೆ ಈವೆಂಟ್ ದಿವಸ ಬರ್ತಾ ಇದ್ದಾರೆ. ಆ್ಯಂಡ್ ಎಷ್ಟೊಂದು ಡಿರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಬರ್ತಾರೆ. ಸೊ ಇಲ್ಲಿ ಆಡುವಂಥ ಪ್ಲೇಯರ್ಸ್ ಆಗಲಿ ಎಲ್ಲರಿಗೂ ಒಂದು ಅವಕಾಶ ಅನ್ನೋದು ಸಿಗುತ್ತೆ. ಬಿಕಾಸ್ ಎಷ್ಟೊಂದು ನೋಡ್ತಾ ಇದ್ದೀವಿ, ಎಲ್ಲ ಹೀರೋಯಿನ್ಸು ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿರೋರಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಕೊರಗು ನಮ್ಮಲ್ಲೆಲ್ಲರೂ ಇದೆ. ಸೊ ಈ ಒಂದು ಸ್ಮಾಲ್ ನೆಗೆಟಿವ್ ಥಿಂಗ್ನ ಹೋಗ್ಸೋದಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ಕೂಡ. ಬಿಕಾಸ್ ಎಲ್ಲರೂ ಇಲ್ಲಿರೋ ಆರ್ಟಿಸ್ಟ್ಗಳಿಗೆ ಒಂದು ಚಾನ್ಸ್ ಸಿಗುತ್ತೆ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಮೀಟ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಇದೊಂದು ಮೇಯ್ನ್ ಐ ಥಿಂಕ್ ಇದೊಂದೇ ಒಂದು ಇನಿಷಿಯೇಟಿವ್ಗೆ ನಾನು ಈ ಒಂದು ಈವೆಂಟ್ಗೆ ಒಪ್ಕೊಂಡಿದ್ದು. ಆ್ಯಂಡ್ ದಿಸ್ ಇಸ್ ಅ ವೆರಿ ಗ್ರೇಟ್ ಥಾಟ್. ನವರಸನ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಪ್ಲೀಸ್ ದಯವಿಟ್ಟು ಇದಕ್ಕೊಂದು ಚಪ್ಪಾಳೆ ಬರಲಿ. ಯಾ ಆ್ಯಂಡ್ ಆಲ್ಸೋ ನಮ್ಮ ಟೀಮ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಕ್ವೀನ್ಸ್ ನಮ್ಮ ಸರ್ ಬರ್ತಾ ಇದ್ದಾರೆ. ಐ ಥಿಂಕ್ ವೆರಿ ಏನಂತಾರೆ ಡೇ 1 ಆಲ್ಸೋ ನಮಗೆ ಶ್ರೀಲಂಕಾ ಕೂಡ ಬಂದು ಅಲ್ಲೂ ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಆಲ್ಸೋ ಸರ್ ಹ್ಯಾಸ್ ಓಚರ್ಸ್ನ ಕೊಟ್ಟಿದ್ದಾರೆ, ಹೇಳ್ಬೋದಲ್ಲ? ಹಾಂ, ಎಲ್ಲ ಒಂದು ಪ್ಲೇಯರ್ಸ್ಗೆ 10,000 rupees ಓಚರ್ ಕೊಟ್ಟಿದ್ದಾರೆ. ಬಿಕಾಸ್ ನಾವಲ್ಲಿ ಆಲ್ಮೋಸ್ಟ್ ಒಂದು 120 ಪ್ಲೇಯರ್ಸ್ ಏನೋ ಇದ್ದಾರೆ. ಅವರು ಡೇ 1 ಲಾಂಚ್ ದಿವಸನೇ ಹೇಳಿದ್ರು ನಾನು ಇದನ್ನು ಮಾಡಿಕೊಡ್ತೀನಿ ಅಂತ. ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಆಲ್ಸೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ 10,000 rupees ಓಚರ್. ಹಲೋ ಸುಷ್ಮಿತಾ, ಕ್ಯಾಪ್ಟನ್ಗೆ 20,000 rupees ಓಚರ್ ಸಿಗ್ತಿದೆ. ಗೇಮ್ ಆಡಿದ್ಮೇಲೆ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಬಿಕಾಸ್ ಇಷ್ಟೊಂದು ಜನಕ್ಕೆ ಕೊಡಬೇಕು ಅಂದರೆ ಇಟ್ಸ್ ಆಲ್ಸೋ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಅವರ್ ಓನರ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಎಸ್, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಟೀಮ್ ಖಂಡಿತವಾಗ್ಲೂ. ಬಿಕಾಸ್ ನಮ್ಮ ಟೀಮ್ಗೆ ಅಷ್ಟೇ ಅಲ್ಲ, ಎಲ್ಲ ಟೀಮ್ಗೂ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಚೇತನ್ ಗೌಡ್ರು ಸರ್ ಕಡೆಯಿಂದ ನೆಕ್ಸ್ಟ್ ಯಾರಿಗೆ ಆಪರ್ಚುನಿಟಿ ಸಿಗುತ್ತೆ, ಯಾವ ಓಚರ್ ಬರುತ್ತೆ, ಯಾವ ಸಿನಿಮಾದಲ್ಲಿ ಅವಕಾಶ. ಅಲ್ಲ, ಸಿನಿಮಾದಲ್ಲಿ ಅವಕಾಶ ಕೊಡಿ ಇಲ್ಲಿರೋ ಎಲ್ಲ ಒಂದು ಆರ್ಟಿಸ್ಟ್ಗಳಿಗೆ. ಖಂಡಿತವಾಗ್ಲೂ ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ನಮ್ಮ ಈ ಕಡೆಯಿಂದನೇ ಹೋಗಬೇಕು ಎಲ್ಲ ಆರ್ಟಿಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಮ್ಗೆ ಓಕೆ, ನೀವು ಲೇಡೀಸ್ ಓರಿಯೆಂಟೆಡೇ ಮಾಡಬೇಕು ಸರ್. ಹಾಗಾದ್ರೆ ಇಷ್ಟೊಂದು ಜನ ಹೌಸ್ಫುಲ್ ಆಫ್ ಲೇಡೀಸ್ ಇದ್ದಾರೆ. ಅಲ್ಲ, ನೀವು ಈಗ ಒಬ್ರಿಗೆ ಅವಕಾಶ ಕೊಟ್ಟು ಇನ್ನೊಬ್ರಿಗೆ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಕೋಪ. ಸೊ ಯಾವ್ದಾರ ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾನ ಹಿಡ್ಕೊಂಡು ನೋಡಿ ಮಾಡಬೇಕು. ಆಯ್ತು, ಇಲ್ಲಿ 120 ಜನ ಇದ್ದಾರೆ, 120 ಜನಕ್ಕೂ ನೀವು ಅವಕಾಶ ಕೊಡಬೇಕು. WK ಪ್ಲಾನ್ ಮಾಡಿದ್ವು. ಅವತ್ತಿಂದ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇವತ್ತವರೆಗೂ ಪ್ರತಿದಿನ ನೈಟು ಅಲ್ಲಿ ಆಫೀಸ್ ಮುಗಿಸ್ಕೊಂಡು ಬಂದು 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಮ್ಮ ಆಫೀಸ್ ಕೆಳಗಡೆ GTML ಆಫೀಸಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಫಾಲೋಅಪ್ ಆಗಲಿ ಏನೇನು ಬೇಕೋ ಸಪೋರ್ಟು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಅರ್ಚನಾ, ಥ್ಯಾಂಕ್ ಯು ವೆರಿ ಮಚ್. ನೀನು ಜೈ. ಸೊ ಗುಡ್ ಈವ್ನಿಂಗ್ ಎಲ್ರಿಗೂ. CWKL ಆಲ್ರೆಡಿ ಅದ್ರ ಬಗ್ಗೆ ತುಂಬ ಮಾತಾಡಿದ್ದೀವಿ, ತುಂಬ ಚೆನ್ನಾಗಿ ರೀಚ್ ಆಗಿದೆ ಕೂಡ. ಬಟ್ ಇವತ್ತಿನ ಹೈಲೈಟ್ ಏನಂದರೆ ಚಂದನ್ ಶೆಟ್ಟಿ ಅವರ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಜೋಶ್, ಆಲ್ರೆಡಿ ಎಲ್ಲ ಪ್ಲೇಯರ್ಸ್ ಜೋಶಲ್ಲಿ ಆಟ ಆಡ್ತಿದ್ದಾರೆ. ಈ ಸಾಂಗ್ ಕೇಳಿದ್ಮೇಲೆ ಆ ಜೋಶ್ ಇನ್ನೂ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಸೊ ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್. ಎಲ್ಲ ಟೀಮು ತುಂಬ ಚೆನ್ನಾಗಿದೆ, ಎಲ್ಲದರಲ್ಲೂ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ. ಸೊ ನಮ್ಮ ಟೀಮ್ಗೆ ಸ್ವಲ್ಪ ಎಕ್ಸ್ಟ್ರಾ ವಿಶಸ್, ಆಲ್ ದ ವೆರಿ ಬೆಸ್ಟ್. ಸೊ ನವರಸನ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಬಿಕಾಸ್ ಎಲ್ಲರೂ ಒಂದೇ ವೇದಿಕೆಯಲ್ಲಿ ತಂದು ಈ ಥರದ್ದು ಒಂದು ಆರ್ಗನೈಸ್ ಮಾಡೋದೇ ತುಂಬ ದೊಡ್ಡ ಟಾಸ್ಕ್. ಅದನ್ನು ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಾಣಿ, ನನ್ನ ಟೀಮ್ ಅವರೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಯಾರು ರಿಹರ್ಸಲಿಗೆ ಬಂದಿಲ್ಲ. ಸೊ ಮತ್ತು ಸ್ಟ್ರಾಟಜಿ ಕೂಡ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನಮ್ದು ಏನಿದೆ ಪವರ್ ಅದು ನಾವು ಅಲ್ಲೇ ಫೀಲ್ಡಲ್ಲೇ ತೋರಿಸ್ತೀವಿ. ಮತ್ತು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಟೀಸರ್ ಲಾಂಚ್ ಆಗಿದೆ. ಸೊ ಅವ್ರು ಅಲ್ಲಿಂದನೇ ನೋಡಿ ವಾವ್ ಚೆನ್ನಾಗಿದೆ ಅಂತ ಆಲ್ರೆಡಿ ಮೆಸೇಜ್ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ಎಲ್ಲ ಸ್ಪಾನ್ಸರ್ಗಳಿಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನೀವೆಲ್ಲ ಸ್ಪಾನ್ಸರ್ ಮಾಡಿರೋದ್ರಿಂದನೇ ನಾವೆಲ್ಲ ಇಲ್ಲಿರೋದು ಇವತ್ತು. ಸೊ ಮೀಡಿಯಾದವರು ಎಲ್ಲರಿಗೂ ರೀಚ್ ಮಾಡ್ತಿದ್ದೀರ, ತುಂಬ ಚೆನ್ನಾಗಿ ರೀಚ್ ಮಾಡ್ತಿದ್ದೀರ. ಆ್ಯಂಡ್ ದೆನ್ ಹೆಣ್ಮಕ್ಳು ಬರೀ ಇದಕ್ಕೆ ಮೀಸಲು ಅಂತ ತುಂಬ ಜನ ಅನ್ಕೊತಾರೆ. ಬಟ್ ಯಾವಾಗ ನಾನು ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡೆ ಆವಾಗಲೇ ಗೊತ್ತಾಗಿದ್ದು ನಾನು ಕ್ರಿಕೆಟ್ ಆಡ್ತೀನಿ ಅಂತ. ಆ್ಯಂಡ್ ದೆನ್ ಕಬಡ್ಡಿ ಕೂಡ
ಅಡುಗೆ ಮನೇಲಿ ಸೌಟ್ ಇಟ್ಕೊಂಡು ಸಾಂಬಾರು ಮಾಡೋಕ್ಕೂ ರೆಡಿ ಆ್ಯಂಡ್ ದೆನ್ ಜರ್ಸಿ ಹಾಕೊಂಡು ನಾವು ಕಬಡ್ಡಿ ಆಡೋಕ್ಕೂ ರೆಡಿ ಅಂತ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಅದನ್ನು ತೋರಿಸ್ಕೊಟ್ಟಿದ್ದು ಸರ್ಗೂ ತುಂಬ ಥ್ಯಾಂಕ್ ಯು. AVR ಟೀಮು AVR ಅವ್ರು ಅಲ್ಲಿಂದ ಸ್ಟ್ರಾಂಗ್ ಆಗಿದಾರಲ್ಲ, ಅಲ್ಲಿಂದ ನೋಡಿ ಅವ್ರು ಮಾತಾಡ್ತಾರೆ. ಒಂದು ನಿಮಿಷ ಕರನಾದ್ರೂ ಮಾತಾಡ್ಬೇಕಿಲ್ಲ ಅಂದ್ರೆ ಹೊಡೆದು ಬಿಡ್ತಾರೆ, ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನನಗೆ ಎಲ್ಲ ಗೇಮ್ಸಲ್ಲೂ ಇಷ್ಟವಾದ ಗೇಮ್ ಅಂದರೆ ಕಬಡ್ಡಿ. ನಾ ಇದಕ್ಕೋಸ್ಕರ ವೇಟ್ ಮಾಡ್ತಿದ್ದೆ. ಇವಾಗ ಆಲ್ಮೋಸ್ಟ್ ತುಂಬ ಗೇಮ್ಸ್ ಆಡಿದ್ದೀವಿ ನಾವು. ಬೌಲಿಂಗ್ ರೀಸೆಂಟಾಗಿ ಬೌಲಿಂಗ್ ಆಡಿದ್ವಿ, ಕ್ರಿಕೆಟ್ ಎಲ್ಲ ಆಡಿದ್ವಿ. ಬಟ್ ಕಬಡ್ಡಿ ಯಾವಾಗ ಮಾಡ್ತಾರೆ ಅಂತ ವೇಟ್ ಮಾಡ್ತಿದ್ವಿ. ಬಟ್ ನವರಸನ್ ಸರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮ್ ನಿಜವಾಗ್ಲೂ ತುಂಬ ಪ್ಲೇಯರ್ಸ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ನನಗೆ ಟೀಮ್ ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಸ್ಟ್ರಾಂಗ್ ಪ್ಲೇಯರ್ಸು ನಮ್ಮ ಟೀಮಲ್ಲೇ ಇದ್ದಾರಲ್ಲ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮನೇಲಿ ಸಾಂಬಾರು ಮಾಡೋಕ್ಕೋ ಗೊತ್ತು, ಫೀಲ್ಡಲ್ಲಿ ಜರ್ಸಿ ಹಾಕೊಂಡು ಕಬಡ್ಡಿ ಆಡೋಕ್ಕೋ ಗೊತ್ತು ಅಂದರು ಅಲ್ಲ, ಹೇಳ್ತಾರೆ. ಅದು ಅದೇ ಬೇಕಾಗಿರೋದು, ಆ ಸ್ಪಿರಿಟ್ ಬೇಕಲ್ವಾ. ಹೀರೋಯಿನ್ ಅಂದರೆ ಬರೀ ಮೇಕಪ್ ಹಾಕೊಂಡು ಕ್ಯಾಮ್ರಾ ಮುಂದೆ ಡ್ಯಾನ್ಸು ಇದು ಮಾಡೋದಲ್ಲ, ಕಬಡ್ಡಿನೂ ಆಡ್ತೀವಿ ಅನ್ನೋದನ್ನ ಒಂದು ಪ್ರೂವ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅರವಿಂದ್ ಸರ್, ಎಸ್ಪೆಷಲಿ ಅರವಿಂದ್ ಸರ್ಗೆ 9 ತುಂಬ ಲಕ್ಕಿ ನಂಬರ್. ಸೊ 9 ಸರ್, ದಿಸ್ ಇಸ್ ಫಾರ್ ಯು. ಹೂ ವಿ ಆರ್ AVR. ಅಬ್ಬಬ್ಬಾ, ಆಲ್ರೆಡಿ ಎಲ್ಲ ಸ್ಲೋಗನ್ಸ್ ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು. ಹೌದು. ಆಲ್ ರೈಟ್, ಥ್ಯಾಂಕ್ ಯು AVR ಟೀಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಂದು ಫೋಟೋಗೆ ಹಾಗೆ. ಅದು ಅಷ್ಟು ಡಿಫಿಕಲ್ಟ್ ಆದ ಜಾಬು. ಅದನ್ನು ತುಂಬ ಈಸಿಯಾಗಿ ಈ ನಮ್ಮ ಟೀಮು ಮತ್ತು ನಮ್ಮ ಇನ್ನೂ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವರು ಸೇರಿ ಇಷ್ಟು ಟೀಮ್ನ ಹ್ಯಾಂಡಲ್ ಮಾಡಿಕೊಂಡು ಆನ್ ಟೈಮ್ ನನಗೆ ಇವತ್ತು ಕಬಡ್ಡಿ ಪ್ರಾಕ್ಟೀಸಸ್ ಆಗ್ಬೋದು, ಪ್ರತಿಯೊಂದನ್ನು ಈ ಒಳ್ಳೆ ರೇಂಜಲ್ಲಿ, ಅಂದರೆ ಎಲ್ಲೂ ಏನೂ ತೊಂದರೆಗಳಾಗದೆ, ಅಂದರೆ ನಮಗೆ ಅವರು ಶ್ರುತಿಯಾ ಅಂತ ಇದ್ದಾರೆ ಕೋಚು, ಅವರು ತುಂಬ ಒಳ್ಳೆ ಚೆನ್ನಾಗಿ ನಮ್ಮ ಹೆಣ್ಮಕ್ಳಿಗೆಲ್ಲ ಕೋಚಿಂಗ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಎಲ್ಲೂ ನಾನು ಹೇಳೋದೊಂದೇ, ಗೇಮ್ ಥರ ಆಡೋಣ. ಯಾರು ಇದು ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ, ಯಾರು ಎಡವಟ್ಟು ಮಾಡ್ಕೊಳ್ಳೋದು ಬೇಡ. ತುಂಬ ಜೋಶು ನಾನು ನೋಡ್ತಾ ಇದ್ದೀನಿ, ಯಾಕಂದ್ರೆ ಕೆಲವರೆಲ್ಲ ತುಂಬ ಜೋರಾಗಿ ಇನ್ವಾಲ್ವ್ ಆಗ್ತಿದ್ದಾರೆ ಪ್ರಾಕ್ಟೀಸಲ್ಲಿ. ನಾನು ಹೇಳೋದು, ನಾವು ಗೇಮ್ನ ಪ್ರಮೋಟ್ ಮಾಡೋಕ್ಕೆ ಬಂದಿದ್ದೀವಿ, ಪ್ಲಸ್ ಒಂದು ಗೇಮ್ ಥರನೇ ಆಡೋಣ. ತುಂಬ ಯಾರಿಗೂ ಇನ್ನೊಬ್ರು ಡ್ಯಾಮೇಜ್ ಮಾಡಿ, ಯಾಕಂದ್ರೆ ನೆಕ್ಸ್ಟ್ ಡೇ ಶೂಟಿಂಗ್ಸ್ ಇರುತ್ತೆ, ಇಲ್ಲ ಅವ್ರವ್ರ ಕಾರ್ಯಕ್ರಮಗಳಿರುತ್ತೆ, ನಮ್ಮಿಂದ ಬೇರೆ ಯಾರಿಗೂ ಡ್ಯಾಮೇಜ್ಗಳಾಗಬಾರ್ದು. ವೆರಿ ಇಂಪಾರ್ಟೆಂಟ್. ನೈಲ್ಸ್ ಫುಲ್ ಎಲ್ಲ ಉಗುರುಗಳು ಹಂಗೆ ಇಟ್ಕೊಂಡು ಬಂದಿದ್ದಾರೆ ನಿನ್ನೆ ಪ್ರಾಕ್ಟೀಸಲ್ಲಿ. ದಯವಿಟ್ಟು ಮೇಯ್ನ್ ಇದ್ರ ದಿವಸ ಮಾತ್ರ 3ನೇ ತಾರೀಕು ಇನ್ನೊಂದು ಪ್ರಾಕ್ಟೀಸ್ ಇರುತ್ತೆ, ಆ ಟೈಮಲ್ಲಿ ದಯವಿಟ್ಟು ಎಲ್ಲ ನೇಲ್ಸ್ ಕಟ್ ಮಾಡಿಕೊಂಡು ಹಾಜರಾಗಬೇಕು ಪ್ರಾಕ್ಟೀಸ್ಗೆ. ಆಮೇಲೆ ಯಾರಿಗೂ ಪರ್ಸ್ನಲ್ ಪ್ರಾಕ್ಟೀಸಸ್ ಎಲ್ಲ ಓನರ್ಸ್ಗೂ ಹೇಳ್ತಾ ಇದ್ದೀವಿ, ದಯವಿಟ್ಟು ಯಾರೇ ಬಂದು ಪರ್ಸ್ನಲಾಗಿ ನಮ್ಮ ಪ್ರಾಕ್ಟೀಸ್ ಕೊಡಿ ಅಂದರೆ ದಯವಿಟ್ಟು ನಾವು ಅದಕ್ಕೆ ಅಲೋ ಮಾಡೋದಿಲ್ಲ, ಅನುಮತಿನೂ ಕೊಡೋದಿಲ್ಲ. ಬಿಕಾಸ್ ಎಲ್ಲರೂ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಆ ಕೆಟ್ಟ ಹೆಸರು ನನಗೆ ಬರುತ್ತೆ, CWKLಗೆ ಹೋಗಿ ಹಿಂಗೆ ಮಾಡ್ಕೊಂಡಿದ್ದಾರೆ ಅಂತ. ನಾನು ಅದಕ್ಕೆ ಯಾವ ಓನರ್ಸು ಮತ್ತು ಪ್ಲೇಯರ್ಸ್ ಎಲ್ಲ ನನಗೆ ಫೋನ್ ಮಾಡಿ ಕೇಳಿದಾಗ ನಾನು ಒಂದೇ ಹೇಳಿದೆ, ಇಲ್ಲ ನಾವು ಅದಕ್ಕೆ ಅನುಮತಿ ಕೊಡೋದಿಲ್ಲ ಅಂತ. ಯಾಕಂದರೆ ಎಲ್ಲೋ ಹೋಗಿ ಯಾವುದೋ ಒಂದು ಕಡೆ, ಈಗ ಇಲ್ಲಿ ಅಂದರೆ ನಮಗೆ ಮೇಯ್ನ್ ಕೋಚ್ ಇದ್ದರು, ಮತ್ತು ನಮ್ಮ ನೀರಿರ್ತಾರೆ, ಎಲ್ಲ ನೀಟಾಗಿ ಟ್ರೈನ್ ಮಾಡ್ತಾರೆ ನಮ್ಗೆ ಏನು ಬೇಕು ಅಂತ. ನೀವು ಒರಿಜಿನಲಾಗಿ ಕಬಡ್ಡಿ ಟ್ರೈನ್ ಮಾಡೋಕ್ಕೆ ಹೋದಾಗ ಅವ್ರು ಒರಿಜಿನಲ್ ಕಬಡ್ಡಿ ಥರ ಹೇಳ್ಕೊಡಕ್ಕೆ ಹೋಗ್ತಾರೆ, ಅದಕ್ಕೆ ನಾವು ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ತೊಂದರೆ ಆಗೋದು ಬೇಡ. ಅದಕ್ಕೋಸ್ಕರ ನಾನೇನೆಂದರೆ 3ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ನಿಮಗೆ ಪ್ರಾಕ್ಟೀಸ್ ಸೆಕ್ಷನ್ ಇರುತ್ತೆ. ನೀವೆಲ್ಲರೂ ಆ ಪ್ರಾಕ್ಟೀಸ್ ಸೆಕ್ಷನಲ್ಲಿ ಭಾಗವಹಿಸ್ಬೋದು. ಥ್ಯಾಂಕ್ ಯು. CWKLನ ಎಲ್ಲ ತಂಡದವರಿಗೆ, ಮಾಲೀಕರಿಗೆ, ಕ್ಯಾಪ್ಟನ್ಗೆ ಮತ್ತು ಸ್ಪರ್ಧೆಗಳಿಗೆ ಎಲ್ರಿಗೂ ಈ ಸುಂದರ ಸಂಜೆಯಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಬರೋದಿಲ್ಲ ಅಂದರೂ ಗಲಾಟೆ ಮಾಡಿ ಕರೆಸ್ತಾರೆ. ನಾವು ಎಲ್ಲೆಲ್ಲೋ ನಮ್ಮದು ಅಂತ ರಾಜಕೀಯವಾಗಿ ಕಾರ್ಯಕ್ರಮಗಳಿರುತ್ತೆ, ತಡ ಆಗುತ್ತೆ ಅಂತ ಹೇಳಿದ್ರು, ಕೇಳಲಿಲ್ಲ. ನವರಸನವರು ಬರಲೇಬೇಕು ಅಂತ ಹೇಳಿದ್ರು, ಬಂದಿದ್ದೀನಿ. ಮತ್ತು ಮೊನ್ನೆ ಕೂಡ ಶನಿವಾರ ಭಾನುವಾರ ಅಂತ ಅನಿಸುತ್ತೆ, ಇದೇ ಜಾಗದಲ್ಲೇ ಒಂದು ತರಬೇತಿ ಶಿಬಿರವನ್ನು ಕೂಡ ಸ್ಪರ್ಧೆಗಳಿಗೆ ಮಾಡಿರತಕ್ಕಂಥದ್ದು. ಅದರಲ್ಲಿ ಕೆಲವರಿಗೆ ಇಂಜೂರ್ ಕೂಡ ಆಗಿದೆ ಅಂತೇಳಿ ಕೇಳ್ಪಟ್ಟೆ. ಬಹುಶಃ ಇಲ್ಲ ನೀವು ಹೇಳಬೇಡಿ, ಕೆಲವ್ರಿಗೆ ಆಗುತ್ತೆ, ಇವರು ಯಾರಿಗೂ ಆಗಿಲ್ವಾ? ಆಗಿದೆಯಲ್ವಾ? ಮತ್ತೆ ಯಾಕೆ ಸುಳ್ಳು ಹೇಳ್ತೀರಿ? ಗಾಡ್ ಗ್ರೇಸು ನೋಡಿ, ಆಟ ಅಂದಮೇಲೆ ಆಟದಲ್ಲೇ ನಾವು ಎಲ್ಲಾನು ತಗೋಬೇಕಾಗ್ತದೆ. ಇಲ್ಲಿ ಯಾವುದೇ ಥರ ಅಗ್ರೆಸಿವ್ ಆಗಿ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆಟದ ಮನೋಭಾವವನ್ನು ಇಟ್ಕೊಂಡೇ ನಾವು
ಪ್ಲೇಯರ್ಸ್ ಎಲ್ಲ ನಾವು ಫೀಲ್ಡ್ಗೆ ಇಳಿಬೇಕಾಗ್ತದೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ದಯಮಾಡಿ ನಾನು ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಆರೋಗ್ಯ ಮುಖ್ಯ. ಆರೋಗ್ಯವೇ ಸೌಭಾಗ್ಯ. ಅದು ಇದ್ದರೆ ಎಲ್ಲ ನಡೀತದೆ, ಇಲ್ಲಾಂದ್ರೆ ಒಂದು ಹೆಜ್ಜೆನೂ ಮುಂದೆ ಹೋಗಕ್ಕೆ ಆಗಲ್ಲ. ಸೌಭಾಗ್ಯ ಯಾರು ಅಂತನಾ? ಕೊನೆಯದಾಗಿ ಯಾರು ಗೆದ್ದು ಸಾಯಿ ಗೋಲ್ಡ್ ಕಪ್ನ ಗೆದ್ದು ಬರ್ತಾರಲ್ಲ ಅವರೇ ಸೌಭಾಗ್ಯ. ಅವ್ರಿಗೆ ಸೌಭಾಗ್ಯ. ಅದರಿಂದ ಯಾಕೆಂದ್ರೆ ನಾನು ನವರಸನ್ ಜೊತೆಯಲ್ಲಿ ಸುಮಾರು ಒಂದು 5 ವರ್ಷದಿಂದ ಒಂದು ಸ್ನೇಹದಿಂದ ಒಂದು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನನಗೆ ಮೊನ್ನೆ ನಾನು ಕೇಳಿದೆ, ನವರಸನ್ ಒಂದು 5 ಲಕ್ಷ ರೂಪಾಯಿ ನನಗೆ ಸಾಲ ಕೊಡಿ ಅಂತ ಕೇಳಿದೆ ನಾನು. ನಿಮಗೆ ಯಾಕೆ ಸರ್ ದುಡ್ಡು ಅಂದರು ನನಗೆ. ಹೇಳ್ರಿ ಕೊಡ್ತೀರಾ ಇಲ್ವಾ ಹೇಳ್ರಿ ಹಿಂದೆ. ಆಯಿತು ಸರ್ ಕೊಡ್ತೀನಿ ಅಂತೇಳಿ ಚೆಕ್ ಬರೆದು ಸೈನ್ ಹಾಕಕ್ಕೆ ಹೋದರು. ಹಾಗೆ ನವರಸನ್ ನನಗೆ ಸ್ವಲ್ಪ ಆರೋಗ್ಯ ಕಮ್ಮಿ ಇದೆ, ಅದನ್ನು ಸಾಲ ಕೊಡ್ರಿ ಅಂತ ಕೇಳಿದೆ ನಾನು. ಸಾರ್ ಅದು ಒಂದು ಕೇಳಬೇಡಿ ಸರ್, ನನ್ನ ಕೈಯಲ್ಲಿ ಆಗಲ್ಲ, ದುಡ್ಡು ಬೇಕಾದ್ರೆ ಕೊಡ್ತೀನಿ, ಆರೋಗ್ಯ ಸಾಲ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗೆ ಯಾರ ಆರೋಗ್ಯವನ್ನು ಯಾರು ಕೂಡ ಸಾಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೋಬೇಕು. ಅದರಿಂದ ನಾನು ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ಇನ್ನೇನು 5, 6ನೇ ತಾರೀಕು ಮ್ಯಾಚು ಏನು ಇಲ್ಲೇ ನಮ್ಮ ನಾಗರಬಾವಿ ಇನ್ನೂ ಮಾಡಿಲ್ವಾ? ಕಿಂಗ್ಸ್ ಸ್ಟೇಡಿಯಮಲ್ಲಿ 5 ಮತ್ತು 6ನೇ ತಾರೀಕು ಇದೇ ನಮ್ಗೆ ಹತ್ರ ಇರತಕ್ಕಂಥದ್ದು ನಾಗರಬಾವಿ, ಅಲ್ಲೇ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ನಮ್ಮ ನವರಸನ್ ಅವರು ಒಳ್ಳೆ ಸ್ಟೇಡಿಯಂ, ಅದು ತುಂಬ ಚೆನ್ನಾಗಿದೆ. ನಾನು ಕಂಠೀರವ ಸ್ಟೇಡಿಯಂ ಕೊಡ್ತೀನಿ ಅಂದರು ಬೇಡ ಅಂದ್ಬಿಟ್ರು. ನಮ್ಮ ಸರ್ಕಾರ ಮಟ್ಟದಲ್ಲಿ ನನ್ನ ಲೆವೆಲಲ್ಲಿ ಇದೆ, ಅದು ನಾನೇ ಮಾಡಿಸ್ಕೊಡ್ತಾ ಇದ್ದೆ, ಬೇಡ ಅಂದರು. ನಮ್ಮ ಹೋಮ್ಲಿ ಫೀಲ್ ಆಗ್ತೀವಿ, ನಾವು ಇಲ್ಲೇ ಇರ್ತೀವಿ ಸರ್ ಅಂತ ಹೇಳಿದ್ರು. ಆಯಿತು ಅಂತೇಳಿ ಅವರಿಗೆ ಬಿಟ್ಟಿದ್ದೀನಿ. ಬಹುಶಃ ಒಟ್ಟು ಎಷ್ಟು ಟೀಮ್ ಆಯಿತು? 7 ಆಗಿದೆಯಾ? 7 ಟೀಮ್ ಈಗೇನು ತಯಾರಿ ಆಗಿದೆ. ಬಹುಶಃ ಎಲ್ಲರೂ ತರಬೇತಿಯನ್ನು ಕೂಡ ಪಡೆದಿದ್ದಾರೆ. ಎಲ್ಲರೂ ಕೂಡ ಈಗ ಮ್ಯಾಚ್ ಆಡಲಿಕ್ಕೆ ಸಿದ್ಧವಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಎಲ್ರಿಗೂ ಒಳ್ಳೇದಾಗಬೇಕು. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಂದು ಆಶಾಭಾವನೆ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಬಹುಶಃ ಇವತ್ತೇನು ಸಾಯಿ ಗೋಲ್ಡ್ ಪ್ಯಾಲೇಸ್ ಟೀಮ್ ಇಲ್ಲಿ ಎಲ್ಲ ಕ್ವೀನ್ಸ್ ನಿಂತಿದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಕ್ಯಾಪ್ಟನ್ ನಿಖಿತಾ ಅವರು ಇದ್ದಾರಾ? ಓಕೆ, ಅವರು ಇಲ್ಲೇ ನಿಂತಿದ್ದಾರೆ. ಅವರ ನೇತೃತ್ವದಲ್ಲಿ ಟೀಮು ಚೆನ್ನಾಗಿ ಯಶಸ್ವಿಯಾಗಿ ಗೆದ್ದು ಬರಲಿ ಅಂತೇಳಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಮತ್ತು ಎಲ್ಲ ಟೀಮ್ಗಳು ಕೂಡ ಒಳ್ಳೇದಾಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಅದರಿಂದ ಎಲ್ರಿಗೂ ಇವತ್ತೇನು ಸೇರಿದ್ದೀವಿ, ಈ ಒಂದು ಶುಭ ಸಂದರ್ಭ ಯಾವತ್ತೂ ಇರಬೇಕು. ಕನ್ನಡ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ನಾವೆಲ್ಲರೂ ಸೇರಿ ಉಳಿಸಿ ಬೆಳೆಸುವಂಥ ಕೆಲಸ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ, ನನ್ನ ಸಹಕಾರ ಈ ಸ್ಪೋರ್ಟ್ಸ್ಗೆ ಎನಿ ಟೈಮ್ ಇರುತ್ತೆ. ಈಗೇನು ಅಪ್ಪು ಕಪ್ಪು ಕೂಡ ನಿನ್ನೆ ಚೇತನ್ ಅವರು ಟೀಮ್ ನಾಳೆ ಸಾಯಂಕಾಲ ಯಾವ ಹೋಟ್ಲದು ಶೆಲ್ಟನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಸೌತ್ ಇಂಡಿಯಾ ಮಟ್ಟದಲ್ಲಿ ಈ ಸತಿ ಮಾಡ್ತಾ ಇದ್ದೀವಿ. ಕರ್ನಾಟಕ ಟೀಮ್ನ ಸಾಯಿ ಗೋಲ್ಡ್ ಪ್ಯಾಲೇಸೇ ಲೀಡ್ ಮಾಡುತ್ತೆ. ಜೊತೆಗೆ ಆಂಧ್ರ, ತಮಿಳ್ನಾಡು, ಕೇರಳ 4 ಸ್ಟೇಟ್ ಟೀಮ್ಗಳು ಈ ಸ್ಪರ್ಧೆಯಲ್ಲಿ ಇರ್ತಾರೆ. ಈ ಸತಿ ಅಪ್ಪು ಕಪ್ಪು ತುಂಬ ಚೆನ್ನಾಗಿ ಬರಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ಭಾಳಷ್ಟು ಜನ ನಮ್ಮ ಫಿಲಿಮ್ ಸ್ಟಾರ್ಸ್ ಬರ್ತಾರೆ, ಅವರು ಕೂಡ ಸ್ಪರ್ಧೆಯಾಗಿ ಭಾಗವಹಿಸ್ತಾ ಇದ್ದಾರೆ ಅಂಥೇಳಿ ಮತ್ತೊಮ್ಮೆ ನಿಮಗೆ ತಿಳಿಸ್ತಾ, ಇನ್ನೇನು 10ನೇ ತಾರೀಕು ಏಪ್ರಿಲ್ 10ನೇ ತಾರೀಕು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಲ್ಲೇಶ್ವರಂ ಶಾಖೆ ಶುಭಾರಂಭಗೊಳ್ಳಲಿದೆ. ತಾವು ಕೂಡ ಎಲ್ಲರೂ ಕೂಡ ಬಂದು ಆ ಮಲ್ಲೇಶ್ವರಂ ಶಾಖೆ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ನನಗೆ ಶುಭಾರೈಕೆಯನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೋತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಶರಣ ಸರು ಇಷ್ಟು ಎನರ್ಜಿಯಾಗಿ ಸ್ಪೋರ್ಟ್ಸ್ಗೆ ಎಷ್ಟು ಸಪೋರ್ಟ್ ಆಗಿದ್ದಾರೆ ನೋಡಿ. ಯಾಕೆಂದರೆ
ಪ್ರತಿಯೊಬ್ಬರು ಈ ಥರ ಅಂದರೆ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಈ ಥರ ಸ್ಪೋರ್ಟ್ಸ್ ಆಗ್ಬೋದು, ಮತ್ತೊಂದು ಸಿನಿಮಾಗಳಿಗಾಗ್ಬೋದು, ಮತ್ತು ಸ್ಪೋರ್ಟ್ಸ್ ಮಾತ್ರ ಅಲ್ಲ, ನನಗೆ ಎಷ್ಟೋ ಸಿನಿಮಾಗಳಿಗೆ ಇಲ್ಲಿ ಬರುವಂಥ ಈವೆಂಟ್ಸ್ ಆಗುವಂಥ ಸಿನಿಮಾಗಳಿಗೆ ನಾನು ಯಾವತ್ತಾದರೂ ಹೋಗಿ ಸರ್ ಈ ಸಿನಿಮಾದೊಂಚೂರು ಸ್ಪಾನ್ಸರ್ಶಿಪ್ ಮಾಡಿ ಅಂದರೆ ಸುಮಾರು ಸಿನಿಮಾಗಳಿಗೆ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಲಾಸ್ಟಲ್ಲಿ ಅಪ್ಪು ಸರ್ದು ಜೇಮ್ಸ್ ಸಿನಿಮಾಗೂ ನಮ್ಮ ಸಾಯಿ ಗೋಲ್ಡೇ ಸ್ಪಾನ್ಸರ್ಶಿಪ್ ಆಗಿದ್ದು ಈವೆಂಟಿಗೆ, ಲಾಸ್ಟ್ ಈವೆಂಟಿಗೆ. ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಿನಿಮಾ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಒಂದು ಏನಂತಾರೆ, ಒಂದು ಸಾಥ್ ಕೊಡೋದಂತಾರೆ, ಒಂದು ಜೊತೆಯಲ್ಲಿ ನಿಲ್ಲೋದು, ಸಹಕಾರ ಕೊಡೋದಾಗ್ಬೋದು, ಇದೆಲ್ಲ ನಮ್ಮ ಸರ್ವಣ ಸರ್ ಯಾವಾಗಲೂ ಮಾಡ್ಕೊಂಬಂದಿದ್ದಾರೆ. ಅದೇ ಥರ ಕಬಡ್ಡಿಗೆ ಇವತ್ತು ನೋಡಿ ಎಲ್ಲ ಹೆಣ್ಮಕ್ಳಿಗೂ 10,000 ರೂಪಾಯಿ ವೋಚರು, ಕ್ಯಾಪ್ಟನ್ಸ್ಗೆ 20,000 ವೋಚರ್ನ ಅನೌನ್ಸ್ ಮಾಡಿದರು. ಬಟ್ ಈ ಥರ ಒಂದು ಸಪೋರ್ಟ್ ಕೊಟ್ಟಾಗ ಎಲ್ಲರೂ ಅವ್ರಿಗೂ ನಾವು ಸಾಯಿಗೋಲ್ಡ್ ಪ್ಯಾಲೇಸ್ಗೆ ಎಲ್ಲರೂ ಸಪೋರ್ಟ್ ಮಾಡೋಣ. ಅವ್ರದ್ದು ಶಾಖೆ 10ನೇ ತಾರೀಕು ಓಪನ್ ಆಗ್ತಿದೆ ಮಲ್ಲೇಶ್ವರಂದು, ಅದಕ್ಕೆ ಎಲ್ಲರೂ ಬಂದು ನಾವು ಶುಭ ಹಾರೈಸೋಣ. ಸುದೀಪ್ ಅವರೇ ಬರ್ತಾ ಇದ್ದಾರೆ, ಇನಾಗ್ರೇಷನ್ ಅವ್ರ ಕೈಯಿಂದನೇ ಮಾಡ್ತಾ ಇದ್ದೀನಿ. ಓ ವಾವ್, ಸೂಪರ್ ಸರ್, ಆಲ್ ದ ವೆರಿ ಬೆಸ್ಟ್. ನನಗೂ ನೆನಪಿದೆ ಸರ್, ಶೋರೂಮ್ ಇನಾಗ್ರೇಷನ್ ಹೋಸ್ಟಿಂಗ್ ಕೂಡ ನಾನು ಮಾಡಿದೆ. ಒಂದಾದ್ರ ಮೇಲೆ ಒಂದು ಶೋರೂಮ್ಸ್ ಬರ್ತಾ ಇದೆ, ನಿಮ್ಮ ಮನೆಗೆ ಲಕ್ಷ್ಮಿ ಸೇರ್ತಾರೆ ಈವೆಂಟ್ ಮೂಲಕ ಅಂತ ಹೇಳಿದೆ. ಸೊ ಇದು ಮೊದಲನೇ ಅವಕಾಶ ನನಗೆ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ವಣ ಸರ್ ಅವರೇ. ಆ್ಯಂಡ್ ಇದೇ ಥರ ಎಲ್ಲ ಒಂದು ಆರ್ಟಿಸ್ಟ್ಗೆ ಇದೊಂದು ಮೋಟಿವೇಶನ್ ಅಂತ ತಿಳ್ಕೊಳ್ಳಿ, ಗೇಮ್ನ ಇದೇ ಥರ ಚೆನ್ನಾಗಿ ಆಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಖಿತಾ ಅವರೇ, ಥ್ಯಾಂಕ್ ಯು. ಓಕೆ, ಈಗ ಎಲ್ಲ ಪ್ಲೇಯರ್ಸು ವೇದಿಕೆಗೆ ಬರಬೇಕು.